ನಮ್ಮ ತಿಪ್ಪಾರಳ್ಳಿ ಬಲ್ಲು ದೂರ. ಇಟ್ಸ್ ಅ ಲಾಂಗ್ ಲಾಂಗ್ ವೇ ಟು ತಿಪ್ಪರೇರಿ. ನೀವು ಯಾರನ್ನಾರು ಇದೇ ಹಾಡು ಹೇಳಿದ್ರೆ ಅಲ್ಲಿ ಗಿವ್ £1 ಕೈಲಾಸ ಮೆದ್ದವರು ಸ್ಟೇಜಿಗೆ. ನಮ್ಮ ತಿಪ್ಪಾರಳ್ಳಿ ಬಲು ದೂರ ಆದ್ರಲ್ಲ ಅವಳು ನಂಬಸ್ವಿ. ಇವ್ರು ಪೂರ್ತಿ ಹಾಡು ಆನ್ ಸ್ಟೇಜ್ ತಿಪ್ಪಾರಳ್ಳಿ ಬಲ್ದವ್ರ ಕಂಡು. ಅವರು ಅಂಥ ಮೇಧಾವಿ FRGS ಮಾಡ್ಕೊಂಬಂದವ್ರು ಲಂಡನ್ನಲ್ಲಿ. ಈಗ ನಾವು IAS ಆಫೀಸರ್ಸ್ ಅಂತೀವಿ. ಅದಕ್ಕೂ ಮೇಲಿಂದ ಫುಟ್ಬಾಲ್ ಟೀಮ್ ಇಟ್ಕೊಂಡಿದ್ರು, ಕಿಂಗ್ ಜಾರ್ಜ್. ಆ ಫುಟ್ಬಾಲ್ ಟೀಮ್ಗೆ ಇವ್ರ ಗೋಲಿ ಅದೆಲ್ಲ ಫೋಟೋಸ್ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಬಿಟ್ಟೆ. ನಮ್ಮ ಅಪ್ಪ ಹೋಗ್ಬಿಟ್ಟ ಮೇಲೆ ಪ್ರಿಂಟಿಂಗ್ ಪ್ರೆಸ್ನವ್ರು ಏನು ಮಾಡಿರೋ ಅದನ್ನೆಲ್ಲ ಕರಗಿಸ್ಬಿಟ್ಟು ಲೆಡ್ ಆಗಿ ಮಾಡ್ಕೊಂಡು. ಯಾರು ತಂದೆ? ಪರಮಶಿವಯ್ಯರ್ ಅಂದ್ಬಿಟ್ಟು ಹೈಕೋರ್ಟ್ ಜಸ್ಟಿಸ್ ಅವರು. ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲ ಮಾಡಿರೋ. ಅವ್ರ ತಂದೆ ಹೋದ್ಮೇಲೆ ಮನೆ ಬಿಟ್ಬಿಟ್ರು. ಒಂದು ಪಂಚೆ ಒಂದು ನೆಟ್ ಬನಿಯನ್ನು ಹಾಕೊಂಡು ಓಡಾಡ್ತಾ ಇದ್ರು. ನೀವು ಸಿಕ್ಕಿರಿ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಗೆ ಬರ್ತೀನಿ ನಾನು ಅನ್ನೋರು. ನಿಮ್ಮ ಮನೇಲಿ ಇದ್ಬಿಡೋರು 1 ತಿಂಗಳಲ್ಲ 2 ತಿಂಗಳು. ರಾಮ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋರು. ಒಂದಿಷ್ಟು ವಿಸ್ಕಿ. ಅವರು ಸಿಗರೇಟ್ ಸೇದಿದ್ದು ರಾಮ ಆಲ್ಮೋಸ್ಟ್ ಚೈನ್ ಸ್ಮೋಕಿಂಗ್ ಅವರು. ಐ ಥಿಂಕ್ ದಿಸ್ ಸಂಬಂಧ ಮಾಲೆ ಸ್ಟಾರ್ಟೆಡ್ ಸಮ್ವೇರ್ ಇನ್ 1991 ಆಯಿತು. ಸೀರಿಯಲ್ ಅದೇ 13 ಎಪಿಸೋಡು. ಮಹಿಮಾ ಅನ್ನೋರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರು. ಅವರು ನಮ್ಮ ಹೋಮ್ ರೂಲ್ ನಾಟಕ ನೋಡಿದ್ರು. ಅದರಲ್ಲಿ ನಾನು, ನಾಣಿ, ಭಾರ್ಗವಿ ಕಾಂಬಿನೇಷನ್ ಇದೆ. ನಾನು ಮಡಿ ಹೆಂಗಸು, ನನ್ನ ಮಗ ನಾಣಿ, ನನ್ನ ಸೊಸೆ ಭಾರ್ಗವಿ. ಬಟ್ ಅಲ್ಲಿ ಅತ್ತೆ ಸೊಸೆ ಜಗಳ ಏನಿಲ್ಲ ಇದರಲ್ಲಿ. ಬಟ್ ಶಿ ಲೈಕ್ಡ್ ದಟ್ ಗ್ರೂಪ್. ಅದು ಇಲ್ಲಿ ಬರ್ತೆ ಸೀಕ್ವೆನ್ಸು ಅದು ಹಾಕ್ಕೊಳ್ಳೋಣ ಅಂತ ನೀವು 3 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಬರಬೇಕು ಖಂಡಿತ ಅಂತ ಹೇಳಿದ್ರು. ನಾಣಿಯಿಂದ ಆಯಿತು, ಒಪ್ಕೊಂಡ್ವಿ. 3 ಜನದ್ದು 5 ಎಪಿಸೋಡ್ ಶೂಟ್ ಮಾಡಿದ್ರು. ಆವಾಗ ಏನು ಅಂದರೆ ಸ್ಪಾನ್ಸರರ್ಸು ಇವರೇ ಹಿಡ್ಕೊಡ್ಬೇಕಾಗಿತ್ತು. ಈಗಿನ ಸ್ಪಾನ್ಸರ್ಸ್ ಬಂದು ಮಾಡೋದು ಆ ಕಾಲ ಇರಲಿಲ್ಲ ಆವಾಗ. ಇವರೇ ಯಾವುದೋ ಸೋಪ್ದು ಅದು ಇದು ಎಲ್ಲ ಮಾಡಿ ಪಾಪ ಎಲ್ಲ ದುಡ್ಡು ಖರ್ಚು ಮಾಡಿ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ದುಡ್ಡು ಹಾಕ್ಸಿ 5 ಎಪಿಸೋಡ್ ಮಾಡಿದ್ರು. ಅದರಲ್ಲಿ 2 ಎಪಿಸೋಡು ದೂರದರ್ಶನಕ್ಕೆ ಕೊಡಬೇಕಾಗಿತ್ತು ಅಪ್ರೂವಲ್ಗೆ. ಎಲ್ಲ ಯಾವ ಇದು ಮಾಡಿರೋ ಅಪ್ರೂವಲಿಗೆ ಮೊದಲು ಕೊಡಬೇಕು. ಆ 2 ಎಪಿಸೋಡ್ ಕೊಟ್ಟರು. ಆ 2 ಎಪಿಸೋಡಲ್ಲಿ ಅದೇನು ಒಳಗಡೆ ಪಾಲಿಟಿಕ್ಸ್ ನಂಗೆ ಗೊತ್ತಿಲ್ಲ, ಐ ಡೋಂಟ್ ವಾಂಟ್ ಟು ಕಾಮೆಂಟ್. ಅಪ್ರೂವ್ ಮಾಡಲಿಲ್ಲ. ಈ ಮಹಿಮಾ ಅನ್ನೋಳು ಛಲಗಾತಿ, ಪ್ರೊಡ್ಯೂಸರು, ಭಾಳ ಡೈರೆಕ್ಟ್ರು ಅವಳು ಒಂದು ಹಠವಾದಿ. ಅವಳು ಏನು ಮಾಡಬೇಕು, ಹೋಗಿ ಹಿಡ್ಕೊಂಡ್ಲು, ದಬಾಯಿಸಲು, ದೂರದರ್ಶನ್ಗೆ ಹೋದ್ಲು, ಗಲಾಟೆ ಮಾಡಲು, ಯಾಕೆ ಕೊಡ್ತಾ ಇಲ್ಲ ಅಂತ. ಅವ್ರು ಹೇಳಿದರು ಅಲ್ಲಿ ಕಾಮೆಂಟು, ಮಡಿ ಹೆಂಗಸರು ನಾವು ತೋರಿಸಲ್ಲ ಟಿ ವಿನಲ್ಲಿ ಯಾವಾಗಲೂ ನಾವು ಮಡಿ ಹೆಂಗಸರು ತೋರಿಸಲ್ಲ. ಆದ್ದರಿಂದ ಈ ಎಪಿಸೋಡ್ನಲ್ಲಿ ಮಡಿ ಹೆಂಗಸರು ತೆಗೆದು ಬಿಡಿ, ನೀವು ಮಾಡ್ಕೊಂಡೋಗಿ. ಇವಳು ಹೇಳಿಲ್ಲ 5 ಎಪಿಸೋಡ್ ಊಟ ಮಾಡಿದ್ದೀವಿ, ಅದರಲ್ಲಿ ಮಡಿ ಹೆಂಗಸರು ಭಾಳ ಇಂಪಾರ್ಟೆಂಟ್ ನಮಗೆ, ಅದು ನೀವು ತೆಗೆದು ಬಿಡಿ ಅಂದರೆ ಈಗ ನಾನೇನು ಎಪಿಸೋಡ್ ಇಟ್ಕೊಂಡು ಏನು ಮಾಡಲಿ ಆರ್ಗ್ಯೂ ಮಾಡಿದಾಳೆ. ಏನು ಇಟ್ ಡಿಡ್ ನಾಟ್ ಪ್ರೂವ್ ಎನಿಥಿಂಗ್. ಯಾಕೆಂದರೆ ಅಪ್ರೂವಲ್ ಅಥಾರಿಟಿ ಅವರು, ಚೀಫ್ ಮಿನಿಸ್ಟರ್ ಅವರು. ಇವರು ಏನು ಈಸ್ ಅನ್ ಆರ್ಡಿನರಿ ಪರ್ಸನ್, ನಾಟ್ ಇವನ್ ಎನ್ MLA. ಆ ಥರ ಹೋದರು. ಸರಿ ಏನು ಮಾಡಿದ್ರು, ಬಂದು ನಮಗೆ ಹತ್ರ ನಮ್ಮ ನಾಣಿ ಮನೆಯಲ್ಲೆಲ್ಲ ಡಿಸ್ಕಷನ್ ಆಯಿತು. ನನಗೆ ಆವಾಗ ಸೀರಿಯಲ್ ನೋಡ್ತಾಯಿದ್ದೆ, ನಾನು ಹಿಂದಿ ಸೀರಿಯಲ್ಗಳು ನೋಡ್ತಾಯಿದ್ದೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಪುನಃ ಆ್ಯಕ್ಚುಲಿ ಪ್ಲೇಸ್ ಆಫ್ ಇದು, ಅದೇ 7 ಜನ ಮಡಿ ಹೆಂಗಸರು ಬರ್ತಾರೆ. ಒಂದು ಆಲ್ಮೋಸ್ಟ್ ಆ ಸ್ವಾಮೀಜಿನ ಮೀಟ್ ಮಾಡ್ಬೇಕಾದ್ರೆ ಒಂದು ಕ್ಯೂನಲ್ಲಿ ಬರ್ತಾರೆ ಎಲ್ಲ ಮಡಿ ಹೆಂಗಸರು. ಓದಕ್ಕೆ ಬಂದು ಕಾಮಿಕ್ ಸೀನ್ ಇದೆ ಅದರಲ್ಲಿ. 7 ಜನ ಮಡಿ ಹೆಂಗಸರು ಅದೇ 2 ಎಪಿಸೋಡಲ್ಲಿ ಬರ್ತಾರೆ ಅವರು. ದೊಡ್ಡ ಎಪಿಸೋಡು. ಅದಕ್ಕೆ ಜ್ಞಾಪಕ ಇತ್ತು. ನಾನು ಅವಳಿಗೆ ಮಹಿಮಾಗಿ ಹೇಳಿದೆ ಅವರಿಗೆ, ನೋಡಿ ಅದಿದೆ ಸೀರಿಯಲ್ಲು, ನೀವು ನೋಡಿ ಏನು ಮಾಡೋಕ್ಕೆ. ಹೌದಾ, ಎಲ್ಲಿದೆ? ಮಹಿಮಾ ವಾಸ್ ಆಲ್ರೆಡಿ ಆ್ಯಕ್ಟಿಂಗ್ ಇನ್ ಸೋ ಮೆನಿ ಹಿಂದಿ ಸೀರಿಯಲ್ಸ್ ಆ್ಯಸ್ ವೆಲ್ ಆಸ್ ಹಿಂದಿ ಫಿಲಮ್ಸ್ ಮಾಡ್ತಾಯಿದ್ದ ಆಕೆ. ಆವಕ್ಕೆ ಅವ್ರು ಹೋದರು. ಅಲ್ಲಿ ಏನು ಮಾಡಿರೋ ನಂಗೆ ಗೊತ್ತಿಲ್ಲ. ಅಲ್ಲಿಂದ ಅದಕ್ಕೆ ಏನೇನು ಸ್ಕ್ರಿಪ್ಟು ಅದು ಇದು ಫೋಟೋಸ್ ತೊಗೊಂಡ್ರು, ಏನು ಖರ್ಚು ತೊಗೊಂಡು ಬಂದು ಎಲ್ಲ ಮಾಡಿ ದೂರದರ್ಶನಕ್ಕೆ ತಿರ್ಗಾ ಚೀಫು ಯಾರಿದ್ರು, ಚೀಫ್ ಅಂದರೆ ಈ ಪ್ರೋಗ್ರಾಮ್ಗೆ ಅವ್ರಿಗೆ ಕೊಟ್ಟರು. ದಟ್ ಲೇಡಿ ಈಸ್ ದೇರ್. ನಾನು ಐ ಡೋಂಟ್ ವಾಂಟ್ ಟು ನೇಮ್ ದಟ್ ಲೇಡಿ. ಇದರ ಪಾಪ ಅವರು ನನ್ನ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇಟ್ಕೊಂಡಿರೋ ಲೇಡಿ. ಅವರು ಇದು ಮಾಡಿರೋ ಆಯಿತು. ಬಟ್ ಆಕೆನೂ ಹಠವಾದಿ. ನಾವು ಅಪ್ರೂವಲ್ ಕೊಡದೇ ಇರೋದು ಇಲ್ಲೆಲ್ಲ ಹೋಗಿಡ್ಕೊಂಬಂದ್ಬಿಟ್ಟು ದೊಡ್ಡದಾಗಿ ಇದು ಮಾಡ್ತಾರೆ ಅಂತ ಒಂದು ಕ್ವೇರಿ ಹಾಕಬೇಕು. ಇಲ್ಲ ಇದಕ್ಕೂ ಕೊಡೋಕ್ಕಾಗಲ್ಲ ಅಂತ. ಯಾಕೆ ಕೊಡೋಕ್ಕಾಗಲ್ಲ? ಗಂಡು ಸ್ಪಾಟ್ ಮಾಡಿದ್ದಾರೆ, ಅಲ್ಲಾದರೆ ಹೆಂಗಸರು ಮಾಡಿದ್ದಾರೆ. ಇಟ್ ಈಸ್ ಅ ವೆರಿ ಗುಡ್ ಪಾಯಿಂಟ್. ಅಲ್ಲಿ ಗಂಡಸರು ಮಾಡಿಲ್ಲ, ಹೆಂಗಸರು ಮಾಡಿದ್ದಾರೆ. ತಲೆಗೆ ಮುಸ್ಕಾಕೊಂಡು ಮಾಡಿದ್ದಾರೆ. ಇವ್ರು ಗಂಡಸರು ಮಾಡಿದ್ದಾರೆ. ಗಂಡಸರು ಪಾಟ್ ಮಾಡಿರೋ ಹೆಂಗೆ ನೀನು ನಾಟಕ ಕಟ್ಟೈತೆ ಅಂತ. ಇನ್ನು ಐ ಕಾಂಟ್ ಗಿವ್. ಇವಳು ಬಿಡಲಿಲ್ಲ. ಇವರು ಮಹಿಮಾ ಶಿ ಸೆಡ್ ಆ್ಯಂಡ್ ಐ ಗೋಯಿಂಗ್ ಟು ಫೈಲ್ ಎ ಕೇಸ್ ಅಗೇನ್ಸ್ಟ್ ಯು. ಕಳಿಸಿ ನೀವು, ನಾವು ಸ್ಟೇ ತರಕ್ಕೆ ಇದು ಮಾಡ್ತೀವಿ. ಸ್ಟೇ ಅಲ್ಲ, ನಾನು ಅಪ್ರೂವಲ್ಲೇ ತೊಗೋತೀನಿ. ಹೈಕೋರ್ಟ್ಗೆ ಹಾಕಿಬಿಟ್ರು. ಹೋಗಿ ಹೈಕೋರ್ಟಲ್ಲಿ ಕೇಸ್ ಆಯ್ತು. ಅಲ್ಲಿ ಜಡ್ಜ್ ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು. ಹೈಕೋರ್ಟ್ ಜಡ್ಜು ಶನಾಯಿ ಅಂತ ಜ್ಞಾಪಕ, ಐ ಡೋಂಟ್ ರಿಮೆಂಬರ್. ಸರಿ, ಅವರು ಜಡ್ಜ್ ಏನು ಮಾಡಿರೋ ಸರಿ ನೋಡಬೇಕಾದ್ದು
ನೋಡದೆ ನಾವು ಹೇಳೋಕ್ಕೆ ಕಷ್ಟ ಆಗುತ್ತೆ. ಆಗಿನ ಕಾಲದಲ್ಲೂ ಜಡ್ಜ್ ನೋಡೋರು, ಟಿ ವಿಯಲ್ಲಿ ಸಿನಿಮಾದಲ್ಲಿ ಪ್ರಾಬ್ಲಮ್ ಬಂದರೆ ಅದನ್ನು ತೊಗೊಂಬನ್ನಿ ಒಂದು ಎಪಿಸೋಡು ನಾವು ನೋಡಬೇಕು ಅಂತಂದರು. ಚೇಂಬರ್ಸಲ್ಲಿ ಅರೇಂಜ್ ಮಾಡಿದರು. ಮಹಿಮಾ, ಆಮೇಲೆ ಅವರು ಜಡ್ಜಿಯು, ಆಮೇಲೆ ದೂರದರ್ಶನದಿಂದ ಯಾರೋ ಒಬ್ಬರು ರಿಪ್ರೆಸೆಂಟೇಟಿವ್ ಬಂದಿದ್ದರು, ನಾಟ್ ದಟ್ ಪರ್ಟಿಕ್ಯುಲರ್ ಚೀಫ್ ಅಂತ ಕಾಣುತ್ತೆ, ಅವರು ಬಂದಿದ್ದರು. ಎಲ್ಲರನ್ನೂ ಕೂಡಿಸ್ಕೊಂಡು ಹಿಸಾ ದಟ್ ಒಂದು ಫುಲ್ ಎಪಿಸೋಡ್ ನೋಡಿದ್ರು. ನಂದು ಫುಲ್ ಬರುತ್ತೆ 20 ನಿಮಿಷ, ಅವಾಗೆಲ್ಲ 20 ನಿಮಿಷ ಅಷ್ಟೇ. ಅದು 20 ನಿಮಿಷ ನೋಡಿಬಿಟ್ಟು ಆಲ್ ರೈಟ್ ಅಲ್ಲಿ ಗಿವ್ ದ ಜಡ್ಜ್ಮೆಂಟ್ ಲೇಟರ್ ಅಂತ ಹೇಳ್ಬಿಟ್ಟು ಬ್ರೇಕ್ ತೊಗೊಂಡು ಜಡ್ಜ್ಮೆಂಟಿಗೆ ಬಂದರು. ಕೂತ್ಕೊಂಡ್ರು ಕೋರ್ಟಲ್ಲಿ. ಇವರೆಲ್ಲ ಬಂದಿದ್ದರು, ದೂರದರ್ಶನವ್ರು ಬಂದಿದ್ದರು. ಬಟ್ ಅವರು ಬಂದಿದ್ದರು ಎಲ್ಲೋ ಗೊತ್ತಿಲ್ಲ, ಅಪ್ರೂವ್ ಮಾಡೋಬೇಕಾದವರು ಬಂದಿದ್ದರು ಅನ್ಕೋತೀವಿ. ಬಟ್ ಜಡ್ಜಿ ಒಂದು ಮಾತು ಹೇಳಿದರು, ನಾನು ನೋಡಿದೆ ಅದು ಜಡ್ಜ್ಮೆಂಟ್ ಕೊಡೋಕ್ಕೆ ಮುಂಚೆ, ಭಾಳ ಚೆನ್ನಾಗಿದೆ ಎಪಿಸೋಡು. ನನಗೆ ಆ ವಿಡಿಯೋ ರೋಲ್, ಅವ್ರು ವಿಡಿಯೋ ಅಂತಂದಿದ್ದು, ವಿಡಿಯೋ ರೋಲ್ ನೋಡಿದಾಗ ನನಗೆ ಯಾರೋ ಗಂಡಸರು ಮಾಡ್ತಾ ಇದ್ದಾರೆ ಅನ್ನೋ ಐಡಿಯಾನೇ ಬರಲಿಲ್ಲ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ದಟ್ ರೋಲ್, ಗೊತ್ತಾಯ್ತಾ? ಅಷ್ಟು ಚೆನ್ನಾಗಿದೆ. ಅದರಿಂದ ಈ ಅಬ್ಜೆಕ್ಷನ್ನು ಗಂಡಸರು ಮಾಡಿದ್ದಾರೆ ಅನ್ನೋದು ನನ್ನ ತಲೆ ಬಂದಿಲ್ಲ. ಅದರಿಂದ ಐ ಆಮ್ ಗೋಯಿಂಗ್ ಟು ಗಿವ್ ಅಪ್, ದೇ ಶುಡ್ ಗಿವ್ ಅಪ್ರೂವಲ್ ಅಂತ ಜಡ್ಜ್ಮೆಂಟ್ ಕೊಟ್ಟು. ಇದು ಹೆಂಗಸರು ಮಾಡಿದಾರೋ ಗಂಡಸರು ಮಾಡಿರೋ ವಾಗ್ವಾದ ಅದು ಬೇಕಾಗಿಲ್ಲ. ಇವ್ರು ಗಂಡಸರೇ ಮಾಡಿದ್ರು ನನಗೆ ಗಂಡಸರು ಮಾಡಿದ್ದಾರೆ ಅನ್ನೋ ನನ್ನ ತಲೆಗೆ ಹೋಗಲಿಲ್ಲ ಅಂತೇಳಿ ಅವರು, ಗೊತ್ತಾಯ್ತಾ? ಅದರಿಂದ ಈ ಅಪ್ರೂವಲ್ ಶುಡ್ ಬಿ ಗಿವನ್ ಬೈ ಡ್ಯೂಯರ್. ಅದು ಅವರಿಗೆ ಸ್ವಲ್ಪ ಪೆಚ್ಚಾಯಿತು, ಏನೂ ಮಾಡೋಕ್ಕಾಗಲಿಲ್ಲ, ರಿಲೀಸ್ ಕೊಟ್ಬಿಟ್ರು ಪರ್ಮಿಷನ್. ಆ್ಯಂಡ್ ಇಟ್ ವೆಂಟ್ ಆನ್ ಫಾರ್ 13 ಎಪಿಸೋಡ್ಸ್. ಚೆನ್ನಾಗಿ ಓಡ್ತು, ಏನಾಗುತ್ತೆ ಪಾಪ, ಹಾಕಿದ ದುಡ್ಡು ಬಂತು, ಎಲ್ಲ ಆಯಿತು. ಬಟ್ ಆಕೆ ಹೋಗ್ಬಿಟ್ರು ಪಾಪ. ಇಲ್ಲ ಆಕೆ ಇಲ್ಲ, ಆಕೆ ಗಂಡ ಶ್ರೀಧರ್ ಅಂತ, ಹಿ ವಾಸ್ ಮ್ಯಾನೇಜಿಂಗ್ ದಮ್. ಅದ ಕಥೆ ಅಷ್ಟೇ. ಆಮೇಲೆ ನಾನು ಆಷಾಢಭೂತಿ ಒಂದು ಮಾಡಿದ್ವಿ, ಬೀಚಿ ಅವ್ರದ್ದು ಏಕೀಕರಣ ಮಾಡಿದ್ವಿ ದೂರದರ್ಶನ್ಗೆ. ಸೀತಾರಾಮು, ನಾನು ಎಲ್ಲ ಇದ್ವಿ, ಮಾಡಿದ್ವಿ. ಸರ್, ಆ ನಾಟಕ ಸ್ಕ್ರಿಪ್ಟ್ಗಳು ಹೇಳ್ತಾ ಇದ್ದೀರಲ್ಲ ನೀವು, ಅನಂತನಾಗ್ ಬಂದು ಒಂದು ನಾಟಕ ನೋಡಿದ್ರಲ್ಲ, ಸಮಯಕ್ಕೊಂದು ಸುಳ್ಳು. ಅದರ ಸ್ಕ್ರಿಪ್ಟ್ಗಳು ಎಲ್ಲಿದ್ದಾವೆ? ಸಮಯಕ್ಕೊಂದು ಸುಳ್ಳು ನಾಣಿ ಮನೆಯಲ್ಲೇ ಇದೆ ಸ್ಕ್ರಿಪ್ಟು. ತುಂಬ ತಮಾಷೆಯಾಗಿದೆ. ಒರಿಜಿನಲ್ ಸ್ಕ್ರಿಪ್ಟ್ ಚೆನ್ನಾಗಿದೆ, ಅದನ್ನು ರಿವೈಸ್ ಮಾಡಿರೋ, ಅದು ಅಷ್ಟು ಇದಿಲ್ಲ, ಎಫೆಕ್ಟ್ ಇಲ್ಲ. ಬಟ್ ಒರಿಜಿನಲ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ಪ್ರಿಂಟೆಡ್ ಸ್ಕ್ರಿಪ್ಟು. ಅದೆಲ್ಲ ಪುಸ್ತಕ ಸಿಗಲ್ವಾ? ಅಂಗಡಿಗಳಲ್ಲಿ ಸಿಗಲ್ವಾ? ಅಂಗಡಿಗಳು ಸಿಗಬಹುದು, ನಂಗೆ ಗೊತ್ತಿಲ್ಲ. ಅಂಕಿತಾದಲ್ಲಿ ಏನಾದ್ರು ಟ್ರೈ ಮಾಡಬಹುದು. ಅವ್ರು ಮಾಡಿರೋ ಸ್ಕ್ರಿಪ್ಟು ಪ್ರಿಂಟ್ ಆಗಿದೆ, ಅದು ಒಳ್ಳೆಯದೇವ್ರೂ ಸಿಗುತ್ತೆ ನಿಮಗೆ. ಗಾಂಪುರ್ ಗುಂಪು ಸಿಗುತ್ತೆ, ಗಾಂಪುರ್ ಗುಂಪು ಸಿಗುತ್ತೆ. ಮರಳಿ ಮಠಕ್ಕೆ ಅಂತ ಮಾಡಿ ದಾಶರಥಿ ದೀಕ್ಷಿತ್ ಲೋಕು ಮಾಡಿಸಿದ್ದಾನೆ, ಮಗನೇ ಲೋಕನಾಥ್ ದೀಕ್ಷಿತ್. ದಾಶರಥಿ ದೀಕ್ಷಿತ್ ಮಗ ಲೋಕನಾಥ್ ದೀಕ್ಷಿತ್ ಅಂತ, ಅವನು ಪ್ರಿಂಟ್ ಮಾಡಿಸಿದ್ದಾನೆ. ಅದು ಅಷ್ಟೇ ಅಂಕಿತಾದಲ್ಲಿದೆ ಮೋಸ್ಟ್ಲಿ. ಇವೆಲ್ಲ ಅಂಕಿತದಲ್ಲಿದೆ, ಅಲ್ಲಿಲ್ಲದೆ ಸಪ್ನಾದಲ್ಲಿ ಸಿಗುತ್ತೆ. ಎರಡರಲ್ಲಿ ಒಂದು ಕಡೆ ಇವೆಲ್ಲ ಸಿಗುತ್ತೆ. ಮೋಸ್ಟ್ ಆಫ್ ದಿ ಡ್ರಾಮಾಸ್ ವಾಟ್ ವಿ ಹ್ಯಾವ್ ಸ್ಟೇಜ್ಡ್ ಹೆಚ್ಚು ಕಡಿಮೆ ಎಲ್ಲ ಸಿಗುತ್ತೆ. ಇನ್ನು ಕೈಲಾಸಂ ನಾಟಕಗಳು ನೀವು ಹೇಳಿದ್ರೆ ಅದಿದೆ, ಎಲ್ಲ ಅಂಕಿತಾದಲ್ಲೇ ಇದೆ. ಹೋಮ್ ರೂಲು ನಾವು ಮಾಡಿದ್ದು, ನಮ್ಮ ಕಂಪ್ನಿ, ಆಮೇಲೆ ತಾಳಿ ಕಟ್ಟೋ ಕೊಲ್ನೆ ಎಲ್ಲ ಇದೆ ಅವ್ರ ಹತ್ರ. ಆಲ್ ದಿ ಬುಕ್ಸ್ ಆರ್ ಅವೈಲಬಲ್. ಕಾಶಿಗೋದ ನಂಬಾವ ಕಬ್ಬದ ದೋಣಿಲಿ, ರಾಶಿ ರಾಶಿ ಗಂಗೆ ತರಕ್ ಸೊಳ್ಳೆ ಪರ್ದೆಲಿ. ಕೈಲಾಸಂ ಅವರು ನಮ್ಮ ಮನೆಗೆ ಬರಬೇಕಾದ್ರೆ, ನಾನು 1943-44 ಇರಬೇಕು ರಫ್ ಆಗಿ ಆ ಪೀರಿಯಡಲ್ಲಿ. ಅವ್ರು ಕೈಲಾಸಂ ಅವರು ಏನು ಅಂದರೆ, ಇವ್ರಿಗಾಗಲೇ ಮಾತಾಡ್ತಾ ಇದ್ದಾಗ ಹೇಳಿದೆ, ಅವರು ಅಂಥ ಮೇಧಾವಿ. FRGS ಮಾಡ್ಕೊಂಬಂದವ್ರು ಲಂಡನ್ನಲ್ಲಿ ಹೋಗಿ. ಏನದು FRGS ಅನ್ನೋದು ವೆರಿ ಬಿಗ್ಗೆಸ್ಟ್, ನಿಮ್ಮ PhD GhD ಎಲ್ಲದಕ್ಕೂ ಮೇಲಿಂದದು. FRCS ಅಂತ ಇದಕ್ಕೆ ಹೇಳ್ತಾರೆ, FRCS MRCP ಅಂತ ಮೆಡಿಕಲ್ ಕೋರ್ಸ್ಗೆ ಹೇಳ್ತಾರೆ. ಇವ್ರದ್ದು ಜಿಯೋಲಾಜಿಕಲ್ ಸರ್ವೆಗೆ ಫೆಲೋ ಆಫ್ ದಿ ರಾಯಲ್ ಸೊಸೈಟಿ ಆಫ್ ಜಿಯೋಲಾಜಿಕಲ್ ಸರ್ವೆ ಅಂತ. ಅದು ವೆರಿ ಬಿಗ್ ಇದು ಕ್ವಾಲಿಫಿಕೇಷನ್ನು. ಈಗ ನಾವು IAS ಆಫೀಸರ್ಸ್ ಅಂತೀವಿ, ಅದಕ್ಕೂ ಮೇಲಿಂದು ಅದು, ಅಲ್ಲೇ ಮೇಲಿಂದು. ಅವರು ಇಂಗ್ಲೆಂಡ್ ಹೋಗಿ ಹೊತ್ಕೊಂಬರು, ಭಾಳ ಬ್ರಿಲಿಯಂಟ್ ಫೆಲೋ ಅವರೆಲ್ಲ. ಅಷ್ಟೆಲ್ಲ ಮಾಡಿ ಅಲ್ಲಿ ಜಾರ್ಜ್ ಒಂದು ಫುಟ್ಬಾಲ್ ಟೀಮ್ ಇಟ್ಕೊಂಡಿದ್ರು, ಕಿಂಗ್ ಜಾರ್ಜ್, ಗೊತ್ತಾಯ್ತೆ? ಆ ಫುಟ್ಬಾಲ್ ಟೀಮ್ಗೆ ಇವ್ರು ಗೋಲಿ. ಮಹಾರಾಜರ ಫುಟ್ಬಾಲ್ ಟೀಮ್ ಹೌದು, ಗೋಲ್ ಕೀಪರ್. ಅದೆಲ್ಲ ಫೋಟೋಸು ಯಾರೋ ಒಬ್ರು ಕಲೆಕ್ಟ್ ಮಾಡಿಟ್ಟಿದ್ರಪ್ಪ. ಇಲ್ಲಿ ಒಂದು ಕೈಲಾಸಂ ಡೇ ಮಾಡಿದಾಗ ನಾಣಿ ಹತ್ರನೂ ಇತ್ತು ಅನ್ಕತಿ, ಎಲ್ಲ ಹೋಯ್ತು. ಅದು ಅದರ ಇಂಪಾರ್ಟೆನ್ಸ್ ಅವ್ರಿಗೆ ಯಾರಿಗೂ ಇಲ್ಲ. ಅವ್ರಿಗೇನ್ರೆ ನಾನು ಕಲೆಕ್ಟ್ ಮಾಡಿದವ್ರಿಗೆಲ್ಲ ಹೋಗ್ಬಿಡ್ತು. ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ನಮ್ಮಪ್ಪ ಅವರೆಲ್ಲ ಮಾಡಿದರು, ತೊಗೊಂಡು ಕನ್ನಡ ಸಾಹಿತ್ಯ ಪ್ರಶಸ್ತಿ ಕೊಟ್ಬಿಟ್ರು. ಅದರ ಬ್ಲಾಕ್ಸ್ ಮಾಡಿಸಿಬಿಟ್ಟಿದ್ರು ಪ್ರಿಂಟ್ ಮಾಡೋಕ್ಕೆ. ಆಗಿನ ಕಾಲದಲ್ಲಿ ಬ್ಲಾಕ್ ಮಾಡೋರು, ಫೋಟೋನ ಬ್ಲಾಕ್ ಅಂತ ಮಾಡೋರು, ಲೆಡ್ ಬ್ಲಾಕ್ ಬರೋದು. ಅದೆಲ್ಲ ಮಾಡಿಸಿ ಒಂದು ಟ್ರಂಕಲ್ಲಿ ಹಾಕಿದ್ರು. ನಾವು ಕನ್ನಡ ಸಾಹಿತ್ಯ ಪ್ರಶಸ್ತಿ ಕೊಟ್ಬಿಟ್ಟೆ ನಮ್ಮಪ್ಪ ಅವ್ರು ಹೋಗ್ಬಿಟ್ಟ ಮೇಲೆ.
ಇದನ್ನು ಮನೇಲಿ ಇಟ್ಕೊಂಡು ನಾವೇನು ಮಾಡೋಕ್ಕೆ, ನಾವೇನು ಪ್ರಿಂಟ್ ಮಾಡೋಕ್ಕಾಗುತ್ತೆ. ಕಾರಣ ಅವ್ರೇನು ಮಾಡಿರು, ಕನ್ನಡ ಸಾಹಿತ್ಯ ಪರಿಷತ್ ತೊಗೊಂಡೋದಾಗ ಅವ್ರ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಅವ್ರು ತೊಗೊಂಡೋದವರು ಪರಿಷತ್ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಟ್ಬಿಟ್ರು. ಪ್ರಿಂಟಿಂಗ್ ಪ್ರೆಸ್ನವ್ರು ಏನು ಮಾಡಿರು, ಅದನ್ನೆಲ್ಲ ಕರಗಿಸ್ಬಿಟ್ಟು ಲೆಡ್ಡಾಗಿ ಮಾಡ್ಕೊಂಡು ಎಂಥ ಕೈಲಾಸಂನ ಕರಗಿಸ್ಬಿಟ್ರು. ಎಲ್ಲ ಕರಗಿಸ್ಬಿಟ್ರು. ಎಷ್ಟು ಕಲೆಕ್ಟ್ ಮಾಡಿದ್ರು ನಮ್ಮ ಅಪ್ಪ ಅವರು ಕೈಲಾಸಂ ಅಂದರೆ. ಬಟ್ ಅವ್ರ ನಿಜ ಜೀವನದಲ್ಲಿ ಏನಾಯಿತು, ಯಾವಾಗ ಅವ್ರು ಇಂಗ್ಲೆಂಡಿಂದ ಬಂದರು, KGF ಅಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ಸಲ್ಲಿ ಮೈನಿಂಗಲ್ಲಿ ಅವರು ಇನ್ಚಾರ್ಜ್ ಆಗಿದ್ದರು. ಜಾಬಲ್ಲಿ ದೊಡ್ಡ ಜಾಬ್ ಅದು ಅವಾಗಿದ್ದರು. ಅದರದ್ದೆಲ್ಲ ಕಥೆ KV ಅಯ್ಯರು ಎಲ್ಲ ಬರೆದಿದ್ದಾರೆ. ಅಲ್ಲಿ ಮೈನಿಂಗಲ್ಲಿದ್ದಾಗ ಅಲ್ಲಿ ಸಾಯಂಕಾಲ ಆದರೆ ಅಲ್ಲಿ ವರ್ಕರ್ಸ್ನೆಲ್ಲ ಸೇರಿಸ್ಕೊಂಡು ತೆಲುಗು ಹಾಡು ಆಕಲ ಮೇಲೆ ಚಿಮಿ, YV ಗುಂಡೂರಾವ್ ಇಂಟರ್ವ್ಯೂನಲ್ಲಿ ಹೇಳಿರ್ಬೇಕದು. ಆಕಲ ಮೇಲೆ ಚಿಮಿ ಪಕ್ಕ ಅದೆಲ್ಲ ಕಥೆಗಳು, ಅದೆಲ್ಲ ಅವರಿಗೆಲ್ಲ ಹಾಡುಗಳು ಹೇಳಿತ್ತು. ಸೊಗಸಾದ ವಾಯ್ಸು, ಬಾಸ್ ವಾಯ್ಸ್ ಆ ಮನುಷ್ಯ. ಇವರು ಎಲ್ಲ ಆಗಿ ಇಷ್ಟೆಲ್ಲ ಆಗಿ ಕೆಲಸ ಬಿಟ್ಬಿಟ್ರು. ಅವ್ರಿಗೇನು ಬಂತು ಏನೋ ಕಥೆಯೋ ಕೆಲಸ ಬಿಟ್ಬಿಟ್ರು. ಅವ್ರದ್ದು ಫಸ್ಟು ಟೊಳ್ಳುಗಟ್ಟಿ ನಾಟಕ ಬರೆದಿದ್ದು ಅಂದರೆ ಬರೀತಾ ಇರಲಿಲ್ಲ, ಹೇಳೋರು ಒಬ್ಬರು ಸಿಗಬೇಕು ಅವ್ರಿಗೆ, ಬರ್ಕೊಳ್ಳೋರು. ಗಣೇಶ ವ್ಯಾಸರದ್ದು ಬರ್ಕೊಂಡಾಗೆ, ವೇದವ್ಯಾಸರದು. ಇವಾಗ ಒಬ್ಬ ಗಣೇಶ ಬರ್ಕೋಬೇಕು, ಯಾರನ್ನಾರು ಸಿಗಬೇಕು. ಯಾವ ಫ್ರೆಂಡ್ ಸಿಕ್ಕಿರು, ಯಾರನ್ನಾರು ಸಿಕ್ಕಿರು, ಶಿಷ್ಯರು ಸಿಕ್ಕಿದ್ರೆ ರಾತ್ರಿ ಕೂಡಿಸ್ಕೊಂಡು ಅವ್ರ ಮನೆಗೆ ಹೋಗ್ಬಿಡೋದು. ಅವ್ರ ಮನೆ ಬಿಟ್ಬಿಟ್ರು. ಅವ್ರ ತಂದೆ ಹೋಗ್ಬಿಟ್ಮೇಲೆ ವೈಟ್ ಹೌಸ್ ಅಂತ ಕಾರ್ನರ್ ಹೌಸ್. ಯಾರು ತಂದೆ? ಅವರು ಪರಮಶಿವಯ್ಯರ್ ಅಂದ್ಬಿಟ್ಟು ಹೈಕೋರ್ಟ್ ಜಸ್ಟಿಸ್, ಅವರು ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್, ಭಾಳ ಮೇಧಾವಿ ಮನುಷ್ಯ. ಕೈಲಾಸಂ ತಂದೆ ಹೈಕೋರ್ಟ್ ಜಸ್ಟಿಸ್ ಅವ್ರ ತಂದೆ. ಅವ್ರದ್ದು ಮನೆ ಎಲ್ಲಿ ಅಂದರೆ ಇವ್ರಿಗೆ ಹೇಳ್ತಾ ಇದ್ದೆ, ಮಿಂಟೋ ಹಾಸ್ಪಿಟ್ಲ್ ಇದೆಯಲ್ಲ ಅದರ ಎದುರುಗಡೆ ಕಾರ್ನರ್ ಮಧುಬನ್ ಅಂತ ಬಿಲ್ಡಿಂಗ್ ಹೋಟ್ಲಾಗಿದೆ ಈಗ, ದೊಡ್ಡ ಬಿಲ್ಡಿಂಗ್ ಅದು, ವೆರಿ ದೊಡ್ಡ ಬಿಲ್ಡಿಂಗ್. ಗಾರ್ಡನಿಂಗ್ ಅಂತೂ ಅವ್ರ ತಂದೆಗೆ ಭಾಳ ಇಂಟ್ರೆಸ್ಟಿಂಗು. ಎಂತೆಂಥ ಇದು ಹಾಕಿದ್ರು ಅಂದರೆ ಗಿಡಗಳು, ರೇರ್ ಸಾಲಿಗ್ರಾಮ ಗಿಡ ಹಾಕಿದ್ರು. ಸಾಲಿಗ್ರಾಮ ಕೇಳಿರ್ಬೇಕು ನೀವು, ಶಿಲೆ. ಶಿಲೆ ಅದು ಬರುತ್ತಲ್ಲ, ದೇವ್ರ ಪೂಜೆಗೆ ಇಟ್ಕೋತಾರೆ, ಅದು ಭಾಳ ಮಡಿಲಿರಬೇಕು, ಅದರದ್ದು ಗಿಡ ಹಾಕ್ಸಿದ್ದು ಅಲ್ಲಿ. ಅದೊಂದೇ ಅಲ್ಲ, ಬೇಕಾದಷ್ಟು ಆ ಥರದ್ದು ವೆರೈಟೀಸ್. ಇವರು ಅಷ್ಟೇ ಭಾಳ ಇಂಟ್ರೆಸ್ಟ್ ಗಿಡದಲ್ಲಿ. ಅದೇನಾಯಿತೋ ಏನು ಕಥೆಯೋ, ಇವ್ರಿಗೆ ಮದುವೆ ಆಗಿತ್ತು, ಇಬ್ಬರು ಹೆಣ್ಮಕ್ಳಿದ್ರು, ಎಲ್ಲ ಇವ್ರ ತಂದೆನೇ ನೋಡ್ಕೋತಾ ಇದ್ದಿದ್ದು. ಕೈಲಾಸಂ ಮದುವೆ ಆಗಿತ್ತು, ಮದುವೆಯಾಗಿ ಇಬ್ಬರು ಹೆಣ್ಮಕ್ಳಿದ್ರು. ಒಬ್ಬಳು ಮಗಳು ಚೆನ್ನೈನಲ್ಲಿ ಡಾಕ್ಟ್ರಿಗೆ ಮದುವೆ ಮಾಡಿಕೊಟ್ಟಿದ್ರು. ಎಲ್ಲ ಇವ್ರ ತಂದೆನೇ ನೋಡ್ಕೋತಾ ಇದ್ದಿದ್ದು. ಇವರೆಲ್ಲ ಬಿಟ್ಬಿಟ್ಟಿದ್ರು, ಆರಾಮಾಗಿ ಸುಮ್ಮನೆ ಇದು ನಾಟಕ, ಇದು ಫ್ರೆಂಡ್ಸು ವರದಾಚಾರ್ ಕಂಪ್ನಿಗೆ ಹೋಗಿ ಸೇರ್ಕೊಂಬಿಟ್ಟಿದ್ರು. ವರದಾಚಾರ ವರದಾಚಾರ್ ಕಂಪ್ನಿಗೆ ಅಲ್ಲಿ ನಾಟಕ ಡೈರೆಕ್ಟ್ ಮಾಡೋದು, ಅವ್ರಿಗೆ ಇದು ಮಾಡೋದು. ಇವ್ರ ನಾಟಕ ಬರೆದು ಅವ್ರಿಗೆ ಸೋಷಿಯಲ್ ಪ್ಲೇಸಲ್ಲಿ ಮಾಡಿಸೋದು. ಅದೆಲ್ಲ ಫೇಲ್ಯೂರ್ ಆಯಿತು. ಯಾರು ಸೋಷಿಯಲ್, ನಮ್ಮ ಹವ್ಯಾಸಿ ನಾಟಕ ಸಂಘದವ್ರಿಗೆ ಆಗುತ್ತೆ. ಈ ಹೋಮ್ ರೂಲು, ಅಮ್ಮ ಅವ್ರ ಗಂಡ ಎಲ್ಲ ಮಾಡಿದ್ರೆ ನಮ್ಮವ್ರು ಎಂಜಾಯ್ ಮಾಡ್ತಾರೆ. ವೃತ್ತಿರಂಗಭೂಮಿಲಿ ಅದು ನಡೆಯುತ್ತಾ? ಈಗ ಮಾಸ್ಟರ್ ಹಿರಣ್ಯ ಕೂತ್ಕೊಂಡು ಲಂಚಾವತಾರ ಮಾಡೋದು ಬಿಟ್ಟು ಹೋಮ್ ರೂಲ್ ನಾಟಕ ಮಾಡ್ತೀನಿ ಅಂದರೆ ಯಾರನ್ನೋ ಬರ್ತಾರೆ, ನೋಡೋಕ್ಕೆ ಬರ್ತಾರ? ಬರಲ್ಲ. ಬಟ್ ಮಾಡಿ ಹಿರಣ್ಯನವ್ರು ನಮ್ಮ ಜೊತೆ ಆ್ಯಕ್ಟ್ ಮಾಡಿರು ಅಂತ ಇಟ್ಕೊಳ್ಳಿ. ಬಂಡವಾಳದ ಬೇಡ ಈ ನಾಟಕ ಕೈಲಾಸಂನಲ್ಲಿ ಪರಶುರಾಮ್ ಪಟ್ಟರ್ ಅಂತ ಕುಕ್ ಪಾರ್ಟ್ ಬರುತ್ತೆ, ಕುಕ್ ಅಡುಗೆ, ಅದನ್ನು ತುಂಬ ಚೆನ್ನಾಗಿ ಮಾಡಿರು ಮಾಸ್ಟರ್ ಹಿರಣ್ಯ. ನಮ್ಮ ಗ್ರೂಪಲ್ಲಿ ಮಾಡಿರು, ಭಾಳ ಚೆನ್ನಾಗಿ ಮಾಡಿರು, ಇಲ್ಲ ಅನ್ನಲ್ಲ. ಅಲ್ಲ, ಯೂಶ್ವಲ್ ಆಗಿ ಪ್ಲೇ ಮಾಡಲ್ಲ. ಕರೆಕ್ಟ್. ಪ್ಲೇ ಎಲ್ಲ ಅವ್ರದ್ದು ಏನಿದ್ರು ಪೌರಾಣಿಕ ನಾಟಕ, ಹಿಸ್ಟಾರಿಕಲ್ ನಾಟಕ ಆ ಥರದ್ದೆಲ್ಲ ಮಾಡಿ ಅಲ್ಲೋಗಿ ಇವ್ರು ಕೂತ್ಕೊಂಡು ಹೋಮ್ ರೂಲು, ಅಮ್ಮ ಅವ್ರ ಗಂಡ ಆ ಥರ ನಾಟಕ ಮಾಡಿಸಿದ್ರೆ, ಟೊಳ್ಳುಗಟ್ಟಿ ಎಲ್ಲ ಮಾಡಿಸಿದ್ರೆ ಜನ ನೋಡೋಕ್ಕೆ ಬರಬೇಡವಾ? 3 ಕಾಸು ಹುಡ್ತಾ ಇರಲಿಲ್ಲ. ಅಲ್ಲಿ ಓಡಾಡ್ಕೊಂಡು ಅವ್ರ ಜೊತೆ ಎಲ್ಲ ಇಟ್ಕೊಂಡು ಡೈರೆಕ್ಟ್ ಮಾಡೋರು. ಅವರು ಜೋಕ್ಸ್, ಎಂಥ ಜೋಕ್ಸ್ ಹೇಳೋರು ಅಂತಂದರೆ ಫಸ್ಟ್ ಕ್ಲಾಸ್ ಜೋಕ್ಸ್ಗಳು ಹೇಳೋರು. ಅದನ್ನೆಲ್ಲ ಕೂತ್ಕೊಂಡು ಅಲ್ಲಿ ಅವರೆಲ್ಲ ಕೇಳೋರು, ಎಲ್ಲ ಸರಿ. ಬಟ್ ಏನಿತ್ತು, ಊಟಕ್ಕೆ ಮನೆ ಬಿಟ್ಟು ಬಂದುಬಿಟ್ರು. ಇವ್ರ ತಂದೆ ಹೋಗೋ ತನಕ ಇದ್ದರು ಮನೇಲಿ, ವೈಟ್ ಹೌಸಲ್ಲಿ. ನಾನು ಹೋಗಿದ್ದೆ ನಮ್ಮ ಮನೆಗೆ. ಕೃಷ್ಣ ಅಂತ ಅವ್ರ ಅಡುಗೆವನು, ಭಾಳ ಒಳ್ಳೆ ಫ್ರೆಂಡು. ಕೈಲಾಸಂಗೆ ಫ್ರೆಂಡ್ ಅವನು, ಅಡುಗೆವನು ಅವನು. ಅಯ್ಯವರು ಅಂತ ಭಾಳ ಇದು ಮಾಡಿ ನಾವು ಬರೋರೆ ನಮಗೋಸ್ಕರ ಬೋಂಡ ಗಿಂಡ ಎಲ್ಲ ಮಾಡಿಕೊಡೋನು. ರಾಮು ಪಿಳ್ಳೆ ಒಂದಿರ್ಕಾರ ಅಂತ ಅವನು ತಮಿಳು, ಅವನು ಪಿಳ್ಳೆ ಒಂದೇ ಅದೇ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿ ನಮ್ಮನ್ನ ಕಂಡ್ರೆ ತುಂಬ ವಿಶ್ವಾಸ ಅವನಿಗೆ. ಅವನ್ನೆಲ್ಲ ತಿಂಡಿ ಮಾಡ್ಕೊಡೋದು, ಒಳ್ಳೆ ಕುಕ್ಕು. ಅವನಿಗೇನು ಅಂದರೆ ಕೈಲಾಸಂ ನಾಟಕ ಎಲ್ಲನಾರು ರೀಡಿಂಗ್ ಆದರೆ, ನಮ್ಮ ತಂದೆಯವರು ರೀಡಿಂಗ್ ಕೊಟ್ಟರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಕೂತಿರೋನು. ಅವನಿಗೆ ಅರ್ಥವಾಗುತ್ತೋ ಬಿಡುತ್ತೋ, ಅವನಿಗೆ ಅಷ್ಟು ಡಿವೋಷನ್ ಅಬೌಟ್ ಕೈಲಾಸ. ಅಯ್ಯ ಅಂದ್ಕೊಂಡು ತುಂಬ ಇದಾಗಿದ್ದ ಪಾಪ ಅವನ ಕಂಡ್ರೆ. ಹೋಗ್ಬಿಟ್ಟಾಗಂತೂ ಕೈಲಾಸಮು ಅವನು ಗೋಳಾಡಿದ್ದು ಸಾಧ್ಯವೇ ಇಲ್ಲ ತಡ್ಕೊಳ್ಳೋಕ್ಕೆ. ಬಿಡಿ, ಅವ ಇವರೇನು ಮಾಡಿರು, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲ ಮಾಡಿರು. ಅವ್ರ ತಂದೆ ಹೋದ್ಮೇಲೆ ಮನೆ ಬಿಟ್ಬಿಟ್ರು. ಅಲ್ಲಿ ತನಕ ಇದ್ದರು, ಮನೆಯಲ್ಲಿದ್ದರು ಅಷ್ಟೇ, ಮನೇಲಿದ್ದರು ಅಷ್ಟೇ.
ಇವ್ರದ್ದು ಏನು ಜವಾಬ್ದಾರಿ ಇಲ್ಲ, ಈ ಜವಾಬ್ದಾರಿ ಇಲ್ಲ, ಪಾರ್ಟಿಸಿಪೇಷನ್ ಇಲ್ಲ, ಏನೂ ಇಲ್ಲ, ಅರ್ನಿಂಗ್ ಕೊಡೋದಿಲ್ಲ, ಏನಿಲ್ಲ. ಅರ್ನಿಂಗು ಏನಿತ್ತು? ಅರ್ನಿಂಗು ಏನಿಲ್ಲ. KGF ಬಿಟ್ಬಿಟ್ರಾ? ಅಲ್ಲೆಲ್ಲ ಗೌರ್ಮೆಂಟ್ ಬಿಟ್ಬಿಟ್ಟೆ ಇಲ್ಲಿ ಬೆಂಗಳೂರಿಗೆ ಬಂದುಬಿಟ್ರು. ಬಂದ್ಬಿಟ್ಟೆ ಮಾಡಿದ್ದು. ಒಂದು ಪಂಚೆ, ಒಂದು ನೆಟ್ ಬನಿಯನ್ ಹಾಕ್ಕೊಂಡು ಓಡಾಡ್ತಾಯಿದ್ರು. ಅದು ಆ ನೆಟ್ ಬನಿಯನ್ ಅಂದರೆ ಕೊಂಡ್ಕೊಳ್ಳೋದಲ್ಲ, ಹೊಲಿಸ್ತಾರೆ ನೋಡಿ ಬಟ್ಟೆಲಿ, ಆ ಥರ ನೆಟ್ ಬನಿಯನು ಹಾಕ್ಕೊಂಡು ಆರಾಮಾಗಿದ್ದು. ಆಮೇಲೆ KVI ಇನ್ಸ್ಟಿಟ್ಯೂಟ್ಗೆ ಹೋಗೋರು. KVIR ವ್ಯಾಯಾಮಶಾಲಾ ಅಲ್ಲಿರಲಿಲ್ಲ ಅವಾಗ. ಇದಿದೆ ನೋಡಿ, ಸಂಸ್ಕೃತ್ ಕಾಲೇಜ್ ಇದೆ ನೋಡಿ ಇಲ್ಲಿ ಚಾಮರಾಜಪೇಟೆಯಲ್ಲಿ ಗ್ರೀನ್ ಮರ್ಚೆಂಟ್ ಬ್ಯಾಂಕ್ ಎದುರುಗಡೆ ಸಂಸ್ಕೃತ್ ಕಾಲೇಜ್ ಇದೆ. ಅಲ್ಲಿ ಪಕ್ಕದಲ್ಲಿ ಒಂದು ಇದೆ ಬಿಲ್ಡಿಂಗಲ್ಲಿ ಅಯ್ಯರ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾಯಿದ್ರು. ಅವ್ರು ಚಾಮರಾಜಪೇಟೆಯಲ್ಲಿದ್ದರು ಅಯ್ಯರು. ಅಲ್ಲಿ ಅವ್ರ ಫ್ರೆಂಡ್ಶಿಪ್ ಬೆಳೀತು. ನಮ್ಮ ತಂದೆಯವರು ಇದ್ದೇ ಇದ್ದರು ಜೊತೆಗೆ ಮೊದಲಿಂದನೂ. ಆಮೇಲೆ GP ರಾಜರತ್ನಮ್ಮು, ಅನಾಕೃಷ್ಣ ರಾಯರು, ಇವರೆಲ್ಲ ಮಾಸ್ತಿಯವರು, ಬೇಂದ್ರೆ, ಕುವೆಂಪು ಎಲ್ಲರೂ ಇವ್ರದ್ದೆಲ್ಲ ಸಾಹಿತಿಗಳ ಜೊತೆ ಸೇರಿಕೊಂಡು ಇವರೇನೂ ಮಾಡ್ತಾ ಇರಲಿಲ್ಲ. ಅಂದರೆ ಮಾಡ್ತಾ ಇರಲಿಲ್ಲ, ನಾಟಕ ಬರೀತಾಯಿದ್ರು. ಯಾರನ್ನ ಈಗ ನೀವು ಸಿಕ್ಕಿರಿ ಅಂತ ಇಟ್ಕೊಳ್ಳಿ, ಫ್ರೆಂಡರು, ನಿಮ್ಮ ಮನೆಗೆ ಬರ್ತೀನಿ ನಾನು ಅನ್ನೋರು. ಸರಿ ಅಂತ ಕರ್ಕೊಂಡವ್ರು ಇಟ್ಕೊಂಡು ನಿಮ್ಮ ಮನೇಲಿ ಇದ್ಬಿಡೋರು 1 ತಿಂಗಳಲ್ಲ 2 ತಿಂಗಳು. ಏನು ಯಾವ ರೀತಿಯಾದ ರಿಸರ್ವೇಷನ್ನು ಇಲ್ಲದೆ ಆರಾಮಾಗಿ ನಿಮ್ಮ ಮನೇಲಿ ಇರೋರು, ಏನು ತೊಂದರೆ ಏನು ಕೊಡ್ತಾ ಇರಲ್ಲ. ಅವ್ರ ಪಡೆ ಊಟ ತಿಂಡಿ ಮಾಡ್ತಾಯಿದ್ರು. ಅವ್ರು ಏನು ಊಟ ಮಾಡೋರು ನಿಮ್ಮನ್ನು ಕೂತ್ಕೊಂಡು ರಾತ್ರಿ 12 ಗಂಟೆ ಇವತ್ತು ಈ ನಾಟಕ ಬರೆಯೋಣ, ಈ ಸೀನ್ ಬರೆಯೋಣ. ಒಂದು ಸೀನ್ ಬರೆದ್ರೆ ಪ್ರಾಣ ಹೋಗೋದು ಅಷ್ಟೇ, ಅದ್ರ ಮೇಲೆ ಮಾಡ್ತಾ ಇರಲ್ಲ. ನಮ್ಮ ಮನೇಲಿದ್ದಾಗ ನಮ್ಮ ಅಣ್ಣನ ಕೈಲೂ ಬರ್ಸಿದ್ದಾರೆ. ಅವನು SSLC ಓದ್ತಾ ಇದ್ದ ಅವಾಗ, ಅವನ ಕೈಲೂ ಬರ್ಸಿದ್ದಾರೆ ಅವ್ನ ನಾಟಕ. ಒಂದು ನಮ್ಮ ಅಮ್ಮ ಬೈಯೋರು ಅವನ್ನ ಮಾಡಿ ಪರೀಕ್ಷೆ ಇಟ್ಕೊಂಡು ಏನೆಲ್ಲ ಕೂತ್ಕೊಂಡು ರಾತ್ರಿ ಎಲ್ಲ ಬರೆಯೋದು. ಆ ಥರ ಲೈಫ್ ಲೀಡ್ ಮಾಡ್ಕೊಂಬಂದ್ಬಿಟ್ರು. ಬಟ್ ಈ ವಾಸ್ ಅ ಗ್ರೇಟ್ ಮ್ಯಾನ್ ಇನ್ ಸೋ ಮೆನಿ. ಅವ್ರ ನಾಟಕಗಳು ಎಷ್ಟು ಇಂಗ್ಲೀಷ್ ನಾಟಕ, ಪರ್ಪಸ್ ಆಗಲಿ, ಕರ್ಣ ಆಗಲಿ, ಅವರು ಮೈಥಲಾಜಿಕಲ್ ಡ್ರಾಮಾನ ಬೇರೆ ಲುಕ್ಕಲ್ಲಿ ನೋಡಿ, ಕರ್ಣನ ಹೀರೋ ಮಾಡಿ, ಪರ್ಪಸ್ನಲ್ಲಿ ಏಕಲವ್ಯನ ಹೀರೋ ಮಾಡಿ ಬರೆದಿರೋದು ನಾಟಕ. ಪರ್ಪಸ್ ವಿಷಯ ಹೇಳಬೇಕು. ಆವಾಗ ನಮ್ಮ ತಂದೆಯವ್ರು ಏನು ಮಾಡೋರು ಅಂದರೆ ಕೈಲಾಸಂ ನಾಟಕಗಳನ್ನೆಲ್ಲ ಊರಿಗೆ ರೀಡಿಂಗ್ ಕೊಡೋರು, ಎಲ್ಲ ಕಡೆಯೂ ರೀಡಿಂಗ್ ಕೊಡೋರು. ಅವರೇನೋ ಒಂದಷ್ಟು ಸ್ಮಾಲ್ ಫೀಸ್ ಕೊಡೋರು, ಅದರಲ್ಲಿ ಇವ್ರಿಗೆ ಟ್ರಾನ್ಸ್ಪೋರ್ಟು ಅದು ಇದು ಕಳ್ಕೊಳ್ಳೋರು. ಏನು ದುಡ್ಡೇನು ಬರ್ತಾ ಇರಲಿಲ್ಲ. ಅಂದರೆ ಯಾವುದೋ ಸ್ಕೂಲ್ಗಳಿಗೆ ಹೋಗಿ ಎಲ್ಲ ಮಾಡಿ ರೀಡಿಂಗ್ಗಳು ಕೊಡೋರು. ಕೈಲಾಸಂ ಡ್ರಾಮಾಸ್ ತುಂಬ ಚೆನ್ನಾಗಿ ರೀಡಿಂಗ್ ಕೊಡೋರು. ರೀಡಿಂಗ್ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ BS ರಾಮರಾಯ ರೀಡಿಂಗ್ ಅಂದರೆ ಜನ ಹೆಂಗೆ ಸೇರೋರು ಅಂತೀರಾ? ನಾಟ್ ಫಾರ್ ಮೈ ಫಾದರ್, ಕೈಲಾಸಂ ಪ್ಲೇ ಆ ನಾಟಕಕ್ಕೋಸ್ಕರ ತುಂಬ ಪಬ್ಲಿಸಿಟಿ ನಮ್ಮ ಫಾದರೇ ಮಾಡ್ತಾಯಿದ್ದೆ. ಪಬ್ಲಿಸಿಟಿ ಅಂದರೆ ಈ ಥರ. ಆಮೇಲೆ ಊರೂರಿಗೆ ಹೋಗೋರು. ಬಾಂಬೆಗೆ ಹೋಗಿ ಕರ್ನಾಟಕ ಸಂಘ ಬಾಂಬೆ, ಆಮೇಲೆ ಕಲ್ಕಟ್ಟಾದಲ್ಲಿ ಅಲ್ಲಿ ಕರ್ನಾಟಕ ಸಂಘನ ಯಾರನ್ನೋ ಹಿಡಿಯೋರು, ಅಲ್ಲಿಗೆ ಹೋಗೋರು. ಡೆಲ್ಲಿಗೆ ಹೋಗೋರು, ನಾರ್ದರ್ನ್ ಇಂಡಿಯಾ ಟೂರ್ ಮಾಡೋರು. ಗೊತ್ತಾಯ್ತಾ? ಯಾವಾಗ ಡೆಕ್ಕನ್ನಲ್ಲಿ ಇವ್ರಿಗೆ ರಜಾ 1 ತಿಂಗಳು ರಜಾ ತೊಗೊಂಬಿಡೋರು. ರಜಾನೇ ಬೇರೆ ದಿವಸ 7 ಡೇಸ್ ವರ್ಕ್ ಮಾಡೋರು ಅವರು. ಅದರಿಂದ ರಜದ ಪ್ರಾಬ್ಲಮ್ ಇರಲಿಲ್ಲ. ರಜಾ ತೊಗೊಂಬಿಟ್ಟು 1 ಮಂತ್ ಎಲ್ಲ ಟೂರ್ ಮಾಡ್ಕೊಂಬರೋರು. ಒಂದಷ್ಟು ಬುಕ್ಸ್ ಎಲ್ಲ ಹಿಡ್ಕೊಂಡು ಹೋಗೋರು. ಅಲ್ಲಿ ಹೋಗಿ ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡೋರು. ಗೊತ್ತಾಯ್ತೆ? ಅಲ್ಲಿಗೆ ಅವ್ರೇನಾದ್ರು ಇವ್ರನ್ನ ಮೇಂಟೈನ್ ಮಾಡೋರು. ಇವ್ರ ಮೇಂಟೆನೆನ್ಸ್ಗೂ ಅಪ್ ಆ್ಯಂಡ್ ಡೌನ್ ಫೇರ್ ಕೊಡೋರು. ಕೆಲವು ಸತಿ ಕಾಂಟ್ರಿಬ್ಯೂಷನ್ ದುಡ್ಡು ಕೊಡೋರು ಬುಕ್ಸ್ಗೆ. ಬುಕ್ಸ್ ಪ್ರಿಂಟ್ ಮಾಡೋರಲ್ಲ ನಮ್ಮ ತಂದೆ. ಆಮೇಲೆ ನಮ್ಮ ತಂದೆ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲ ಬುಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ರಾಧಾಕೃಷ್ಣ ಅವರು ಪ್ರೆಸಿಡೆಂಟ್ ಆಗಿದ್ರು. ಆವಾಗ ಅವರ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇದ್ರು ಅಂತ ಕಾಣುತ್ತೆ, ಮರ್ತೋಗಿದ್ದೀನಿ, ಇರ್ಬೇಕು, ಕರೆಕ್ಟ್, ಇಂದಿರಾ ಗಾಂಧಿ. ಅವರಿಗೆ ಪ್ರೆಸ್ ಸೆಕ್ರೆಟರಿ ನಮ್ಮ ತಂದೆ ಸ್ಟೂಡೆಂಟ್. ಅವರು ಪ್ರೆಸ್ ಸೆಕ್ರೆಟರಿ ಅಂತ ಶಾರದಾ ಪ್ರಸಾದ್. ನನಗೆ ಆ ಮನುಷ್ಯನ ಹೆಸರು ಮರ್ತೋಗುತ್ತೆ. ಎಂಥ ಗ್ರೇಟ್ ಮ್ಯಾನ್ ಆತ ಅಂತ ಒಬ್ಬೊಬ್ಬರ ವಿಷಯ ಹೇಳ್ತಾ ಹೋದರೆ, ಆ ಮನುಷ್ಯ ಪ್ರೈಮ್ ಮಿನಿಸ್ಟರ್ ಪ್ರೆಸ್ ಸೆಕ್ರೆಟರಿ ಆಗಿದ್ದು ಏನು ಬೇಕಾದ್ರೂ ಆಗ್ಬೋದು. ದಿನ ಬಸ್ಸಲ್ಲಿ ಹೋಗ್ತಾಯಿದ್ರು ಆಫೀಸ್ಗೆ. ಶಾರದಾ ಪ್ರಸಾದ್ ಯಾವಾಗಲೂ ಶಾರದಾ ಪ್ರಸಾದ್ ಎಂಥ ಸಿಂಪಲ್ ಮ್ಯಾನ್. ನಮ್ಮ ಅಪ್ಪನ ಸ್ಟೂಡೆಂಟ್ ಅವರು. ನಮ್ಮನೆ ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಬರದೆ ಹೋಗ್ತಾ ಇರಲಿಲ್ಲ. ತುಂಬ ಒಳ್ಳೆಯ ಮನುಷ್ಯ. ಅವ್ರ ಬ್ರದರ್ ಇನ್ಲಾನೇ ಈ ಮಾನಸ ನರ್ಸಿಂಗ್ ಹೋಮ್ ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತ, ಗೊತ್ತಾಯ್ತಾ? ಅವರ ತಂಗಿ ಗಂಡ ಇವರು. ಅವರು ತಂಗಿನೂ ಹೋಗ್ಬಿಟ್ರು ಮೊನ್ನೆ, ಕಸ್ತೂರಿ ಅಂತ, ಡೆಕ್ಕನಹಳ್ಳಿನೆಲ್ಲ ಬಂದಿತ್ತು. ಮತ್ತು ಗ್ರೇಟ್ ಮ್ಯಾನ್, ತುಂಬ ಗ್ರೇಟಪ್ಪ ಅಂಥ ಮನುಷ್ಯನ. ಸಿಂಪಲ್ ಅಂದರೆ ಸಿಂಪಲ್, ಗೊತ್ತಾಯ್ತಾ? ವೆರಿ ಸಿಂಪಲ್ ಮ್ಯಾನ್. ಅವರು ಬಸ್ಸಲ್ಲಿ ಹೋಗೋರು. ಅಲ್ಲೊಂದು ಫ್ಲ್ಯಾಟಲ್ಲಿದ್ದರು. ಫ್ಲ್ಯಾಟ್ ಅಂದರೆ ಏನು, 2 ಬೆಡ್ರೂಮ್ ಫ್ಲ್ಯಾಟು, ಹಳೇ ಮನೆ ಡೆಲ್ಲಿನಲ್ಲಿ. ಶಾರದಾ ಪ್ರಸಾದ್ ಅವರು. ಇದೆಲ್ಲ ಯಾಕೆಂದರೆ ನಮ್ಮ ಮನೆಗೆ ಬರೋರು, ನಮ್ಗೆ ತುಂಬ ಬೇಕಾದವರು ಅವರು. ನಮ್ಮ ತಂದೆ ನಮ್ಮ ಮೇಷ್ಟ್ರೆ ಅಂದ್ಕೊಂಡು ಒಂದು ಸರ್ತಿ ಪ್ರೈಮ್ ಮಿನಿಸ್ಟ್ರು ಅವ್ರ ಮನೆಗೆ ಹೋಗೋಕ್ಕೆ ಬಂತು, ಇಂದಿರಾ ಗಾಂಧಿ. ಇದು ಇನ್ಸಿಡೆಂಟ್ ನಡೆದಿರೋದು.
ಅವ್ರದ್ದು ಎಲ್ಲ ಬರೆದಿದ್ದಾರೆ ಇದನ್ನ. ಮನೆಗೆ ಹೋದರು. ಮನೆಗೆ ಹೋಗಿ ನೋಡ್ಬಿಟ್ಟು ಅವ್ರಿಗೆ ಮೆಟ್ಲು ಹತ್ತಬೇಕು 3 ಮಾಡಿ. ಹೇಗಿದೆ ಹೊಡಕಲ್ಲ ಮಳೆ ಮನೆ ಹೋಗಿ ಕೇಳಿರಂತೆ. ಅವಾಗ ಶಾರದಾ ಪ್ರಸಾದ್ ಹೇಳಿರಂತೆ ಅವರು, ಯಾಕೆ ಇಂಥ ಮನೇಲಿ ಇದೆಯಾ ನೀನು, ಯು ಆರ್ ಮೈ ಪ್ರೆಸ್ ಸೆಕ್ರೆಟ್ರಿ, ನಿನಗೆ ಒಳ್ಳೆ ಬಂಗ್ಲೋ ಕೊಡಿಸ್ತೀನಿ ಎಲ್ಲಿಗೆ ಬಾ ಅಂತ. ಅವ್ರು ಹೇಳಿರೋಂತೆ, ನಾನು ಬಂಗ್ಲೋಗೆ ಬಂದುಬಿಟ್ರೆ ನನಗೆ ಆಮೇಲೆ ಆಸೆ ಬಂದು ದುಡ್ಡು ಗಿಡ್ಡು ಎಲ್ಲ ಬರುತ್ತೆ, ನಂಗೆ ಬೇಕಾಗಿಲ್ಲ, ಐ ಆಮ್ ವೆರಿ ಹ್ಯಾಪಿ, ಮೈ ವೈಫ್ ಈಸ್ ಹ್ಯಾಪಿ, ವೈ ಶುಡ್ ಐ ಬಾದರ್, ನನ್ನ ಕಂಪ್ನಿ ತುಂಬ ಕಂಫರ್ಟಬಲ್ ಆಗಿದ್ದೀನಿ ಈ ಏರಿಯಾದಲ್ಲಿ. ಇಂದಿರಾ ಗಾಂಧಿಗೆ ಹೇಳಿದ್ರು ಮನುಷ್ಯ. ಒಪ್ಪಲಿಲ್ಲ ಅವರು. ಫ್ಲ್ಯಾಟ್ ಕೊಡ್ತೀನಿ ಏನು ಒಪ್ಪಲ್ಲ, ಅಲ್ಲೇ ಇದ್ದರು ಅವ್ರು ಕೊನೆ ತನಕ. ಅವರು ಏನು ಮಾಡಿದ್ರು, ನಮ್ಮ ತಂದೆ ಡೆಲ್ಲಿಗೆ ಬರ್ತಾರೆ ಅಂದಾಗ ಪ್ರೆಸಿಡೆಂಟಿಗೆ ನಿಮ್ಮ ರೀಡಿಂಗ್ ಅರೇಂಜ್ ಮಾಡ್ತೀನಿ, ಪರ್ಪಸ್ ಅಂತ ಏಕಲವ್ಯನ ನಾಟಕ ತುಂಬ ಚೆನ್ನಾಗಿದೆ. ಅದು ಕೈಲಾಸಂದು ಅದನ್ನು ನಮ್ಮ ತಂದೆನೇ ಬರೆದಿದ್ದು. ಇಂಗ್ಲೀಷ್ ನಾಟಕ ಅದು ಇದೆ ಎಲ್ಲ ಅಂಕಿತದಲ್ಲಿ ಸಿಗುತ್ತೆ. ಪರ್ಪಸ್ ಅಂತ ವಂಡರ್ಫುಲ್ ಪ್ಲೇ. ಅದರಲ್ಲಿ ಏಕಲವ್ಯ ಬಿಕಮ್ಸ್ ದ ಹೀರೋ, ಅರ್ಜುನ ಬಿಕಮ್ಸ್ ದಿ ವಿಲನ್ ಅಂದರೆ ಆ ಥರ ಅಲ್ಲ, ಅದರ ಬ್ಲ್ಯಾಕ್ ಪೋರ್ಷನ್, ಡಾರ್ಕ್ ಸೈಡ್ ಆಫ್ ಅರ್ಜುನ. ಅಲ್ಲಿ ದ್ರೋಣ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅವನು ಹೆಬ್ಬೆರಳು ಕೊಡೋದು ಅದೆಲ್ಲ ತುಂಬ ಚೆನ್ನಾಗಿ ಡೆಪಿಕ್ಟ್ ಮಾಡಿದ್ದಾರೆ. ಕೊನೆಗೆ ಹೆಬ್ಬೆರಳು ಕೊಟ್ಟ ಮೇಲೆ ಅವನು ಎಷ್ಟು ಫೀಲ್ ಮಾಡ್ತಾನೆ ಅಂತ. ಕೊಟ್ಬಿಟ್ನಲ್ಲ, ಯಾತಕ್ಕೆ ಕೊಟ್ಟೆ, ಎಂಥ ಅನ್ಯಾಯ ಆಗೋಯ್ತು, ನನ್ನ ಮಕ್ಕಳು ಅಂದರೆ ಜಿಂಕೆಗಳು, ಅವನ ಮಕ್ಕಳು ಅಂದರೆ ಜಿಂಕೆಗಳು ಕೂಕ್ಕೊಂಬರುತ್ತೆ, ಅಟ್ಯಾಕ್ ಮಾಡಿಬಿಟ್ಟಿದೆ ಕಾಡಿನ ಮೃಗಗಳು. ಅದನ್ನು ಸೇವ್ ಮಾಡೋಕ್ಕೋಸ್ಕರ ಇವನು ವಿದ್ಯಾಭ್ಯಾಸ ಮಾಡಿದೆ. ಅವನಿಗೆ ಗೊತ್ತಿಲ್ಲ ನಿಮಗೆ, ಅವನು ದ್ರೋಣನ ಇದು ಮಾಡೋದನ್ನಲ್ಲ, ದ್ರೋಣ ಅವನಿಗೆ ಹೇಳ್ಕೊಡಲ್ಲ, ಶಿಷ್ಯ ಪಾಠ ಹೇಳ್ಕೊಡೋದನ್ನು ಕದ್ದು ಹಿಂದ್ಗಡೆ ನಿಂತ್ಕೊಂಡು ಕಲ್ತ್ಕೊಂಡು ನಾನು. ಅದೊಂದು ತುಂಬ ಪುರಾಣದಲ್ಲಿ ಬಂದಿರೋ ಕತೆ. ಅದನ್ನು ಟ್ವಿಸ್ಟ್ ಮಾಡಿ ತುಂಬ ಚೆನ್ನಾಗಿ ಅವನು ಹೆಬ್ಬೆರಳು ಕೊಟ್ಟಾಗ ಜಿಂಕೆಗಳ ಹತ್ರ ಬರುತ್ತೆ. ಆವಾಗ ಅವನು ಅಳ್ತಾನೆ, ಎಂಥ ಕೆಲಸ ಮಾಡಿಬಿಟ್ಟೆ ತಾಯಿ, ನಾನು ನಿಮಗೆ ಅಂಥದನ್ನು ನಾನು ಹೋಗಿ ನನ್ನ ಕೈ ಕೊಟ್ಬಿಟ್ನಲ್ಲ, ನಿಮ್ಮನ್ನು ನಿನ್ನೆ ಕಾಪಾಡೋರು ಯಾರು. ಅದನ್ನು ಕಂಟಿನ್ಯೂ ಮಾಡ್ತಾರೆ ನೆಕ್ಸ್ಟು. ಕೈಲಾಸಮ್ಮು ಏಕಲ ಆದಮೇಲೆ ಅದರ ಹೆಸರು ಮರ್ತೋದೆ. ಅದು ಇದೆ ಫುಲ್ಫಿಲ್ಮೆಂಟ್ ಕರೆಕ್ಟು. ಅದರಲ್ಲೇನು ಅಂದರೆ, ಏಕಲವ್ಯನ ಮಗ ಬರ್ತಾನೆ. ಏಕಲವ್ಯ ಕೌರವ್ರ ಕಡೆ ಹೋಗ್ತಾನೆ. ಆ ಹೆಬ್ಬೆರಳು ಕಟ್ಟಾದ ಮೇಲೂ ಅವನು ಪ್ರಾಕ್ಟೀಸ್ ಮಾಡಿ ಬಿಲ್ವಿದ್ಯೆ ಕಲ್ತಿರ್ತಾನೆ. ಹಿ ಬಿಕಮ್ಸ್ ಅ ಪ್ರೊಫೆಷನಲ್. ಅವನು ಅರ್ಜುನನ ಸೇಡ್ ತೀರಿಸ್ಕೋಬೇಕು ಅಂತ ಕೌರವ್ರ ಕಡೆ ಹೋಗಿರ್ತಾನೆ. ಅವನ ಮಗ ಪಕ್ಷಿವ್ಯಾಧ ಅಂದರೆ ಅವನೇನು ಅಂದರೆ ಬರ್ಡ್ಸನ್ನು ಹೊಡೆಯೋನು. ಅವನು ಬಿಲ್ಗಾರ ಮಗ, ಪಕ್ಷಿವ್ಯಾಧ ಅಂತ ಅವನ ಹೆಸರೇನೆ. ಅವನ ಮಕ್ಕಳನ್ನ ಇವ್ರನ್ನ ಹೊಡೆಯೋದು. ಇದೆಲ್ಲ ಕೈಲಾಸ ಬರ್ತಿರೋದು ಅದಿದೆ. ಅದಕ್ಕೆ ಜಿಸ್ಟ್ ಒಂದು ಸೆಂಟೆನ್ಸ್ ಸ್ಟೋರಿ ಇನ್ ಇದು ಮಹಾಭಾರತ. ಬೇರೆ ಇವರು ಅದನ್ನು ಡೆವಲಪ್ ಮಾಡಿದ್ದಾರೆ. ಹೇಗೆ ಕೃಷ್ಣ ಹೇಗೆ ಸತ್ತ ಅಂತ ಅದಿದೆ. ಯಾವನೋ ಬಿಲ್ಗಾರ ಬಂದು ಹೊಡೆದು ಬಿಡ್ತಾನೆ ಕೃಷ್ಣನ. ಇವರು ಡೆವಲಪ್ ಮಾಡಿರೋದು ಹೇಗೆ ಅಂದರೆ, ಕೈಲಾಸಂ ಡ್ರಾಮಾ ಹೇಳ್ತೀನಿ. ಇವನು ಕೃಷ್ಣ ಏನು ಮಾಡ್ತಾನೆ, ಎಲ್ಲ ಯುದ್ಧ ಆಗೋಗಿದೆ, ಮರದ ಮೇಲೆ ಕೂತ್ಕೊಂಡು, ಆಲದ ಮೇಲೆ ಕೃಷ್ಣ ಕೂತ್ಕೊಂಡು ಕಾಲೆರಡು ಹೀಗೆ ಆಡಿಸ್ತಾ ಮಲಗಿರ್ತಾನೆ. ಇವನು ಪಕ್ಷಿವ್ಯಾಧ ಅಂತ ಏಕಲವ್ಯನ ಮಗ. ಅವನು ಪಕ್ಷಿನ ಹೊಡೆಯೋನು. ಇವನು ಕೃಷ್ಣನ ಪಾದದಲ್ಲಿ ಪಕ್ಷಿ ಇದು ರೇಖೆ ಇದೆ. ಇವನು ಹೀಗಂತ ಇದ್ದರೆ ಅವನಿಗೆ ದೂರದಿಂದ ಒಂದು ಪಕ್ಷಿ ಕಾಣುತ್ತೆ, ಹೊಡೆದಾಕ್ಬಿಡ್ತಾನೆ ಕೃಷ್ಣಂಗೆ. ಕೃಷ್ಣ ಬೆಳೆದು ಬಿದ್ದೋಗ್ತಾನೆ. ಇವನು ಹೋಗಿ ನೋಡ್ತಾನೆ, ಅಯ್ಯೋ ಮನುಷ್ಯನ ಹೊಡೆದು ಬಿಟ್ನಲ್ಲ ನಾನು ನಿನ್ನ ಪಕ್ಷಿ ಅಂತ ತಿಳ್ಕೊಂಬಿಟ್ಟು ಹೊಡೆದೆ, ನಿನ್ನ ಕಾಲಿನಲ್ಲಿ ಇದಿದೆ ಪಕ್ಷಿ ಚಿತ್ರ. ಆವಾಗ ಅವನು ಹೇಳ್ತಾನೆ, ಯಾರು ನೀನು ಅಂತ ಕೇಳ್ತಾನೆ ಕೃಷ್ಣ. ಅವಾಗ ಹೇಳ್ತಾನೆ, ನಾನೀಗ ಏಕಲವ್ಯನ ಮಗ ಅಂತ. ಕರೆಕ್ಟು, ನೀವು ಮಾಡಿದ್ದು, ನೀನೇ ನನ್ನ ಸಾಯಿಸಬೇಕಾಗಿತ್ತು. ನಿಮ್ಮ ಅಪ್ಪಂಗೆ ಅನ್ಯಾಯ ಮಾಡಿದವನೇ ನಾನು, ಗೊತ್ತಾಯ್ತಾ, ನೀನು ಸಾಯಿಸಿದ್ದೆ ಕರೆಕ್ಟಾಗಿದೆ ಅಂತ. ಅವನ ಮಗ ಕೃಷ್ಣನ ಸಾಯಿಸ್ತಾನೆ. ಬಟ್ ಅನ್ನೋಯಿಂಗ್ಲಿ ಇದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅನ್ನೋಕ್ಕೆ ಹೇಳ್ತೀನಿ. ಕೈಲಾಸಂ ಮನುಷ್ಯನ ಬುದ್ಧಿಶಕ್ತಿ. ಆಮೇಲೆ ನಮ್ಮನೇಲಿದ್ದರು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಅದು ಕಥೆ ಕೈಲಾಸಂದು. ಅವರು ಸ್ವಲ್ಪ ಯು ವಾಸ್ ನಾಟ್ ಕ್ಲೀನ್ ಅಂತಲ್ಲ, ಒಂಥರ ಅವ್ರಿಗೆ ಬೇಜಾರು. ಇದು ಮಾಡಬೇಕು, ದಿನ ಸ್ನಾನ ಮಾಡಬೇಕು, ಒಂದೊಂದು ದಿವಸ ಮಾಡೋರು, ಒಂದೊಂದು ದಿವಸ ಬೇಜಾರು, ಮಲ್ಕೊಂಬಿಟ್ಟಿರೋರು, ಬೆಳಗ್ಗೆ ಎಲ್ಲ ಮಲಗಿರೋರು ಅವರು. ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಫಾದರು ಅವ್ರು ಬರ್ತಾರೆ ಕೈಲಾಸ ಬಂದಾಗ. ನಮಗೆಲ್ಲ ಏನೋ ಒಂಥರ ದೊಡ್ಡದು, ನಾನು ನಮ್ಮ ಅಕ್ಕ ಎಲ್ಲ ನಮ್ಮ ಅಣ್ಣ. ಅದಕ್ಕೋಸ್ಕರ ನಮಗೊಂದು ರೂಮ್ ಇತ್ತು, ಅದಕ್ಕಿದ್ದು ಒಂದು ಹಾಲು, ಅಡುಗೆ ಮನೆ, ಬಚ್ಚಲ ಮನೆ, ಔಟ್ ಹೌಸ್ ಥರ ಮನೆ. ಬಟ್ ಅದಕ್ಕೂ ಆ ರೂಮ್ಗೆ ಸೆಪರೇಟ್ ಎಂಟ್ರಿ ಇತ್ತು ಹೊರಗಡೆಯಿಂದ, ಕಾಂಪೌಂಡಿಂದ. ಆ ರೂಮ್ನ ಬಿಟ್ಕೊಟ್ಟಿದ್ದೆ. ನಾನು ನಮ್ಮ ಅಮ್ಮ ಯೂಸ್ ಮಾಡ್ತಾಯಿದ್ದೆ ರೂಮು. ಅಲ್ಲೂ ನಮ್ಮಲ್ಲಿ ನಾವು ಬಡವರು ಒಂದು ಮಂಚ ಇತ್ತು. ನಮ್ಮಮ್ಮಂಗೆ ಅವ್ರು ತವ್ರ ಮನೆಯಿಂದ ಕೊಟ್ಟಿದ್ದು ಮಂಚ. ನಮ್ಮಮ್ಮ ಮೊದಲಿಂದನೂ ಅಷ್ಟು ಮೈ ಚೆನ್ನಾಗಿರಲಿಲ್ಲ,
ಅವ್ರು ಹಾಗಾಗಿ ಕಾಯಿಲೆ ಮಲ್ಕೋತಾನೆ ಇದ್ದರು, ಅದಕ್ಕೋಸ್ಕರ ಮಂಚದ ಮೇಲೆ ಮಲ್ಕೋರು. ಆ ರೂಮಲ್ಲಿ ಮಂಚ ಹಾಕಿದ್ವಿ, ನಮ್ಮಮ್ಮ ಮಲ್ಕೋತಾಯಿದ್ವಿ. ಕೈಲಾಸಂ ಬರ್ತಾರೆ ಅಂತ ನಮ್ಮ ಫಾದರ್ ಹೇಳಿದರು. ಸರಿ ಬಂದರೆ ಅದನ್ನೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿ, ನಾವು ಆ ಮಂಚ ಕ್ಲೀನ್ ಮಾಡಿ ಅದಕ್ಕೊಂದು ಒಳ್ಳೆ ಹಾಸಿಗೆ ಹಾಕಿ ನಮ್ಮಮ್ಮ ಎಲ್ಲ ಹಾಲಿನಲ್ಲಿ ನಾವು ನೆಲದಲ್ಲಿ ಮಲ್ಕೊಳ್ಳೋದಂತ ಡಿಸೈಡ್ ಮಾಡಿ ಎಲ್ಲ ಮಾಡಿದ್ವಿ. ಮಧ್ಯಾಹ್ನ ಬರ್ತಾರೆ ಅಂತ ಬಂದರು. ಸುಮಾರು ಸಾಯಂಕಾಲದಷ್ಟೊತ್ತಿಗೆ ಬಂದರು. 2 ಗಾಡಿ ಬಂತು, ಜಟ್ಕಾ ಗಾಡಿ. ಅವಾಗೆಲ್ಲ ಜಟ್ಕಾ. ಸರಿ, ನಾನು ಮಾತಾಡ್ತಾ ಇರೋದು 42, 43 ಇರಬೇಕು. 2 ಜಟ್ಕಾದಲ್ಲಿ ಬಂತು. 2 ಜಟ್ಕಾದಲ್ಲಿ ಬಂತು. ಇಳಿತಾರೆ ಅಂತ ನಾವು ಹೋಗಿ ಆಚೆ ಕಡೆ ನೋಡಿದ್ವಿ. ದೊಡ್ಡ ಕಾಂಪೌಂಡ್ ಆ ಮನೆಯಲ್ಲಿ, ದೊಡ್ಡ ಮನೆ, ನೋಡೋಕ್ಕೆ ದೊಡ್ಡ ಮನೆ. ಮೇಲ್ಗಡೆ ಇವರಿದ್ದರು ಓನರು. ಕಾಂಪೌಂಡು, ದೊಡ್ಡ ಕಾಂಪೌಂಡ್ ಎಲ್ಲ ಬಿದ್ದೋಗಿತ್ತು, ಹಾಳು ಮೂಳೆಲ್ಲ, ಹಳೇ ಮನೆ. ಆಚೆ ಕಡೆ ಹೋಗಿ ನಿಂತ್ಕೊಂಡ್ವಿ. 2 ಗಾಡಿಲೂ ಯಾರೇ ಜನ ಇಲ್ಲ. 2 ಗಾಡಿ ಬಂದಿದೆ. ನೋಡಿರಿ ಕಂಪ್ಲೀಟಾಗಿ ಬುಕ್ಸು, 2 ಗಾಡಿ ತುಂಬ ಬುಕ್ಸು. ಇದೇನಿದು, ಇಲ್ಲಿ ನಮ್ಮಪ್ಪ ಅವ್ರು ಹೋಗಿದ್ದಾರೆ ಕೈಲಾಸ ಮೇಲೆ. ಆಮೇಲೆ ನೋಡಿರಿ ಹಿಂದ್ಗಡೆ ನಡ್ಕೊಂಬರ್ತಾಯಿದ್ದಾರೆ ಇಬ್ಬರು. ನಮ್ಮಪ್ಪ ಮಿಂಟೋ ಹಾಸ್ಪಿಟ್ಲಿಂದ ಆ ಮನೆ ಇದೆಯಲ್ಲ, ವೈಟ್ ಹೌಸಿಂದ ಬುಕ್ಸ್ ಎಲ್ಲ ಲೋಡ್ ಮಾಡಿಕೊಂಡು ಹೇಳ್ಕೊಂಡು ಬರ್ತಾಯಿದ್ದಾರೆ ಇಬ್ಬರು. ಸರಿ ಆಯಿತು, ಎಲ್ಲ ತೆಗೆದ್ವಿ, ರೂಮಲ್ಲೆಲ್ಲ ಶೇಖರಣೆ ಮಾಡಿದ್ವಿ. ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ಅವ್ರು ಬಂದರು. ಆ್ಯಸ್ ಯೂಶ್ವಲ್ ಒಂದು ಪಂಚೆ, ನೆಟ್ ಬನಿಯನ್ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಒಂದು ಚಾಪೆ ಹರಿದೋಗಿತ್ತು. ಅದು ಇದು ಯಾರೋ ಮರ್ತು ತಂದಿದ್ದಾರೆ ಅಂತ ಅದನ್ನ ಹೊರಗಡೆ ಕಾಂಪೌಂಡ್ಗೆ ಬಾಗಿಲಿಂದ ತೆಗೆದು ಆಚೆ ಕಡೆ ಹಾಕಿದೆ. ಇನ್ನೊಂದು ಕಂಬಳಿ, ಆಗಿನ ಕಾಲದಲ್ಲಿ ಕಂಬಳಿಗಳು, ರಗ್ ಅಂತ ಇಲ್ವಲ್ಲ ನಮಗೆ, ಆ ಥರ ಕಂಬಳಿ, ಕರಿ ಕಂಬಳಿ, ಅದು ಅಲ್ಲಲ್ಲಿ ಇಲಿ ತಿಂದಿದೆ. ಆ ಕಂಬಳಿ 2 ಇತ್ತು. ಆಮೇಲೆ ಒಂದು ಮಣಕಲ್ಲಿ ದಿಂಬು, ಮಣಕಿಡಿದು ಬಿಟ್ಟಿದೆ ದಿಂಬು. ಒಂಥರ ಆಯಿಲ್ ಆಗಿ ಎಲ್ಲ ಉಪಯೋಗಿಸಿ ವಾಶ್ ಮಾಡದೇ ಇದ್ದರೆ ಅದಕ್ಕೆ ಕವರ್ ಇಲ್ಲ, ಏನಿಲ್ಲ, ಮಣ್ಕಿಡಿ. ಇವೆಲ್ಲ ಯಾಕೋ ಬಂದು ಈ ಮಿಸ್ಟೇಕ್ ತಂದಿದ್ದಾರೆ ಅಂತ 3 ತೆಗೆದು ಆಚೆ ಹಾಕ್ಬಿಟ್ವಿ ನಾವು. ಮಿಕ್ಕಿದ್ದೆಲ್ಲ ಮಾಡಿ ಅದಕ್ಕೊಂದು ಮಂಚದ ಮೇಲೆ ಹಾಸಿಗೆ ಎಲ್ಲ ರೆಡಿ ಮಾಡಿ ಬಂದರು. ಇವರು ಕೈಲಾಸಮ್ಮ ನೋಡಿರು. ಎಲ್ಲಪ್ಪ ನನ್ನ ಮಲ್ಕೊಳ್ಳೋದು ಅಂತ ಕೇಳಿರು. ರಾಮು ಎಲ್ಲಿ ಮಲ್ಕೊಂಡು, ರಾಮು ಅಂತಂದೆ. ನಮ್ಮ ತಂದೆ ಹೇಳಿರು, ಇಲ್ಲ ಮಂಚದ ಮೇಲೆ ಹಾಸಿಗೆ ಹಾಸಿದೆ. ಇಲ್ಲ, ನಾನಾ ಮಂಚದ ಮೇಲೆ ಹಾಸಿಗೆ ಮೇಲೆ? ಯಾರು ಹೇಳಿದ್ರು? ನಂದು ಇದೇನಪ್ಪ ಆಯಿತು, ಚಾಪೆ ಏನಾಯಿತು, ಕಂಬಳಿ ಏನಾಯಿತು, ದಿಂಬೆ ಏನಾಯಿತು ನಂದು? ನಾನು ಹೇಳಿ ಆಚೆ ಹಾಕ್ಬಿಟ್ಟು, ಅಯ್ಯೋ ಯಾಕಪ್ಪ, ಏನು ಮಗು, ನಿನ್ನ ಹೆಸರೇನು ಅಂತ. ನಮ್ಮ ತಂದೆ ಹೇಳಿದ್ರು, ಜಯರಾಮ್ ಅಂತೀವಿ, ಅವನೇ ನಿಮ್ಮನ್ನೆಲ್ಲ ನೋಡ್ಕೋತಾನೆ, ಬಟ್ ಜಯ ಅಂತೀವಿ, ಕರಿಬೋದು. ಆವಾಗ ಏನಾಗೋಯ್ತು ಅಂದರೆ ನನ್ನ ತಲೆ ಒಳಗೆ BS ಕೇಶವರಾವ್ ಬರೆದಿದ್ದಾರೆ ಪುಸ್ತಕದಲ್ಲಿದ್ದು. ತಲೆ ಏನೋ ಒಂದು ಇದಾಗಿ ಅಫೆಕ್ಟ್ ಆಗಿಬಿಟ್ಟು ತಲೆ ನುಣ್ಣಗೆ ತೆಗೆಸ್ಬಿಟ್ಟಿದ್ರು ಕೂದಲು. ಅವ್ರು ನೋಡಿದ ತಕ್ಷಣ, ನಿನ್ನ ಹೆಸರು? ಓ ಮಸ್ತಾನ್ ಅಲ್ವಾ ನಿನ್ನ ಹೆಸರು? ಅವತ್ತಿಂದ ನಾನು ಮಸ್ತಾನ್ ಅಂತಲೇ ಕೂಗ್ತಾ ಇದ್ದಿದ್ದೆ ಅವ್ರ ಕೊನೆ ತನಕ. ಮಸ್ತಾನ್ ಅಲ್ವಾ ನಿನ್ನ ಹೆಸರು? ತಲೆ ಇದಾಗೋಯ್ತು. ಸರಿ ಆಯಿತು. ಏನು ಬೇಕು ನನಗೆ? ಈ ಮಂಚ ಬೇಡ, ಚಾಪೆ ಎಲ್ಲ ತೊಗೊಂಬಂದು ಲಾಕು ಮಗು ನನಗೆ, ನಂದು ಅದಿಲ್ಲದೆ ಇದ್ದರೆ ನನಗೆ ನಿದ್ದೆ ಬರೋಲ್ಲ. ಅರ್ಕಲ್ ಚಾಪೆ ತೊಗೊಂಬಂದು ನೆಲ ಮೇಲೆ ಆ ಮೂಲೆಯಲ್ಲಿ ಹಾಕಿದ್ವಿ. ಆ ಪುಸ್ತಕ ಎಲ್ಲ ಪಕ್ಕದಲ್ಲಿ ಜೋಡಿಸಿದ್ವಿ. ಒಂದು ಹೊರೆ ಪುಸ್ತಕ, ನಿಯರ್ಲಿ 1000 ಬುಕ್ಸ್ ಇರ್ಬೋದು. ಆಮೇಲೆ ಅದೇ ದಿಂಬು ಅಲ್ಲಿ ಹಾಕಿದ್ವಿ, ಕಂಬಳಿ ತೆಗೆದು ಅಲ್ಲಿ ಹಾಕಿದ್ವಿ. ಈಗ ನೋಡಪ್ಪ ಎಲ್ಲ ಸೆಟ್ ಆಯಿತು. ಒಂದು ಗ್ಯಾಸ್ ಲ್ಯಾಂಪ್ ಇಟ್ಕೊಂಡಿದ್ರು ಅವರು. ಗ್ಯಾಸ್ ಲ್ಯಾಂಪ್ ಅಲ್ಲ ಅದು, ಆ್ಯಕ್ಚುಲಿ ನೋಡೋ ಗ್ಯಾಸ್ ಲ್ಯಾಂಪ್ ಇತ್ತು. ಅದರೊಳಗಡೆ ಮೇಣದ ಬತ್ತಿ ಹಚ್ಚಿಬಿಟ್ಟು ಇಟ್ಬಿಡೋದು. ರೆಗ್ಯುಲರ್ ಸೀಮೆಎಣ್ಣೆ ದೀಪ ಇರುತ್ತಲ್ಲ, ಮಿಕ್ಕಿದ್ದೆ ಇದೆಲ್ಲ ಇರುತ್ತೆ, ಗಾಜು ಬೀಜ ಎಲ್ಲ ಇರುತ್ತೆ. ಒಂದು ಮೇಣದ ಬತ್ತಿ ಹಚ್ಚಿ ಇಟ್ಬಿಡೋದು ಅಷ್ಟೇ. ಅದೇ ಸೆಟಪ್ಪು. ಅದು ರಾತ್ರಿ ಎಲ್ಲ ಇಟ್ಕೊಳ್ಳೋದು. ಅವರು ರಾತ್ರಿ ಓದೋಕ್ಕೆ. ನಮ್ಮ ಅಪ್ಪ ಅವ್ರು ಬರಿಬೇಕಾದ್ರೆ ಆ ದೀಪದಲ್ಲೇ ಬರಿಬೇಕು, ಗೊತ್ತಾಯ್ತಾ? ಅದನ್ನ ಹತ್ತಿರ ಇಟ್ಕೊಂಡು ಬರ್ಕೊಂಡು ಹೋಗಬೇಕು. ಬಲ್ಬ್ ಎಲ್ಲ ಯೂಸ್ ಮಾಡ್ತಾ ಇರಲ್ಲ, ಅದೆಲ್ಲ ಆಫ್ ಇತ್ತು, ಎಲೆಕ್ಟ್ರಿಸಿಟಿ ಎಲ್ಲ ಇತ್ತು. ಬಟ್ ಅವ್ರು ಇಟ್ಕೊಂಡು, ಅವ್ರಿಗೆ ಅದಾಗಲ್ಲ ದೀಪ. ಮಿಕ್ಕಿದ ಟೈಮ್ನೆಲ್ಲ ಹಾಕ್ಕೊಂಡಿರೋರು ಬರೆಸೋಕೆ ಶುರು ಮಾಡಿದ್ಮೇಲೆ ಇದೆಲ್ಲ ಕಂಬಳಿ ಓದ್ಕೊಂಡು ಮಲಗಿಬಿಡೋರು, ಮಲ್ಕೊಂಡೇ ಹೇಳೋರು. ಏನು ಅಂದರೆ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ, ರಾಮು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋರು. ಒಂದಿಷ್ಟು ವಿಸ್ಕಿ, ಇವ್ರು ವಿಸ್ಕಿನೇ ಜಾಸ್ತಿ ಕುಡಿತಾ ಇದ್ದರು. ವಿಸ್ಕಿ ಕುಡಿದ್ಬಿಟ್ಟು ಸಿಗರೇಟ್, ಅವರು ಸಿಗರೇಟ್ ಸೇದಿದ್ದು ರಾಮ ಆಲ್ಮೋಸ್ಟ್ ಚೈನ್ ಸ್ಮೋಕಿಂಗ್. ಅವರು ಸಿಕ್ಕಾಪಟ್ಟೆ ಚೈನ್ ಸ್ಮೋಕಿಂಗ್. ಯಾವಾಗ? ಯಾರೂ ಇಲ್ಲದೆ ಇದ್ದಾಗ. ಅವ್ರು ಸಾಯಂಕಾಲ ಆದರೆ ಎಲ್ಲರೂ ಬರೋರು ಮನೆಗೆ. ಮಾಸ್ತಿಯವ್ರು ಬಂದಿದ್ದರು, ಕುವೆಂಪು ಬಂದಿದ್ದರು, ಬೇಂದ್ರೆ ಅವರು ಬಂದಿದ್ದರು, ಅನಕೃಷ್ಣ ರಾಯರಂತೂ ರೆಗ್ಯುಲರು, ಮಾಸ್ತಿಯವರು ರೆಗ್ಯುಲರು, ತರಾಸು. ಆಮೇಲೆ ಎಲ್ಲ DVJ ಬಂದುಬಿಟ್ರೆ ಇವ್ರಿಗೆ ಅವ್ರು ಹೇಳೋರು, ಅಪ್ಪ ನಂಗೆ ಹೊಟ್ಟೆ ಇದೆ ಕೈಲಾಸ, ನನಗೆ ಬಗ್ಗೋಕ್ಕಾಗಲ್ಲ, ನೀನು ನಮಸ್ಕಾರ ಮಾಡಬೇಡ ಅಂತ ಹೇಳೋರು. ಅವ್ರು ಅಷ್ಟು ಗೌರವ ಡಿವಿಜನ್ ಕಂಡ್ರೆ ತುಂಬ ಗೌರವ ಅವ್ರಿಗೆ. ಅವ್ರು ಬರೋರು. ಇಷ್ಟು ಜನ ಎಲ್ಲ ಸಾಯಂಕಾಲ ಬಂದರೆ ಯಾರನ್ನಾರು ಇಷ್ಟು ಜನ ಬರೋರು. ಅನಕೃಷ್ಣ ರಾಯರಂತೂ ರೆಗ್ಯುಲರು.
YNK ಅಂತೂ ರೆಗ್ಯುಲರ್. ಆವಾಗ ಅವನು ಓದ್ತಾ ಮುಗಿಸಿ ನಮ್ಮ ದೇಶಬಂಧು ಪ್ರೆಸ್ಸಲ್ಲಿ ವರ್ಕ್ ಮಾಡ್ತಾಯಿದ್ದ, ಬಿಟ್ಬಿಟ್ಟಿದ್ದ. ಅಲ್ಲಿ ವರ್ಕ್ ಮಾಡ್ತಾ ಬರೋನು, ಅವ್ರು ರೆಗ್ಯುಲರ್ ಬರೋರು YNK. ಎಲ್ಲರೂ ಸೇರಿ ಏನೋ ಜೋಕ್ಸ್ ಹೇಳ್ಕೊಂಡು ಇದು ಮಾಡಿಕೊಂಡು ಸಾಯಂಕಾಲ ಎಲ್ಲ ಕಳೆಯೋರು. ಅವ್ರಿಗೆ ನಾವು ಊಟ ಸಾಯಂಕಾಲ ಕೊಟ್ಟರೆ ಆಗ್ತಾಯಿರಲಿಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ಊಟ ಮಾಡೋರು ನಮ್ಮ ಮನೇಲಿ. ಅವ್ರ ನೆವಿ ಒಬ್ಬಕ್ಕೂ RN ಕೃಪಾ ಅಂತಿದ್ರು, BMS ಕಾಲೇಜಲ್ಲಿ ಪ್ರಿನ್ಸಿಪಾಲು ಆದರು. ಅವರು ಭಾಳ ಹಳಬ್ರು, ನಾನು ಮಾತಾಡ್ತಾ ಇರೋದು ಆಗಿನ ಕಾಲದಲ್ಲಿ ಲೆಕ್ಚರರ್ ಆಗಿದ್ದರು ಅವರು. ಅವ್ರ ಮನೆಯಿಂದ ಟಿಫಿನ್ ಕ್ಯಾರಿಯರ್ನಲ್ಲಿ ಊಟ ಬರೋದು, ಸೊಗಸಾದ ಊಟ ತಂದು ಇಟ್ಬಿಡೋರು. ಅವ್ರು ತಂದಿಟ್ಟರೆ ಆಯಿತು ಊಟ ಮಾಡ್ತೀನಿ ಅಂತ ಹೇಳೋರು. ಸರಿ, ಸಾಯಂಕಾಲ ಬರೋರು, ಇವರೆಲ್ಲ ಬರೋರು. ಆಮೇಲೆ ರಾತ್ರಿ ಕೂತ್ಕೊಳ್ಳೋರು. ಈ ಹರಟೆ ಎಲ್ಲ ಮುಗಿದ ಮೇಲೆ ಏನಾದ್ರು ಬರೆಯೋದಿದ್ದರೆ ನಮ್ಮ ತಂದೆ ಫ್ರೀಯಾಗಿದ್ದರೆ ಹಿಡ್ಕೊಳ್ಳೋರು, ಇಲ್ಲದೆ ಇದ್ದರೆ ಅವರೇನೋ ಓದ್ತಾ ಮಲಗಿರೋರು. ಸಿಗರೇಟ್ ಆವಾಗಲೇ ಸೇರಿದ್ರು. ಅಲ್ಲಿ ತನಕ ಎಲ್ಲರೂ ಬಂದಾಗ ಸೇರ್ತಾ ಗ್ರೂಪಲ್ಲಿದ್ದಾಗ ಸೇರ್ತಾ ಇರಲಿಲ್ಲ. ಆವಾಗ ಸಿಗರೇಟ್ ವಿಷಯದಲ್ಲಿ ಒಂದು ಹೇಳಬೇಕಾದ್ದೇನು, ನನಗೆ ಹೇಳಿದ್ರು ನಮ್ಮ ತಂದೆ ಸಿಗರೇಟ್ ತಂದು. ಇವ್ರು ಬಂದಾಗ ಒಂದು ದೊಡ್ಡ ಪ್ಲೇಟ್ ಥರ ಒಂದು ಬ್ರಾನ್ಸ್ ಪ್ಲೇಟ್ ಬಂದಿತ್ತು ಜೊತೆಗೆ. ಅದರ ಮೇಲೆ ಆರ್ಟ್ ವರ್ಕ್ ಮಾಡಿದ್ದು, ವಿಳ್ಯದೆಲೆ ಥರ, ಇದ್ರ ಥರ, ಮರದ ಥರ, ಗಿಡದ ಥರ ಏನೋ ಆರ್ಟ್ ವರ್ಕ್ ಮಾಡಿದ್ದು. ಬ್ರಾನ್ಸ್ ಹೀಗೆ ಇದ್ದಿದ್ದು ಶೇಪು. ಅದು ದೊಡ್ಡ ಪ್ಲೇಟು. ಇವ್ರು ಯಾಕೆ ತಂದಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಊಟ ಮಾಡೋದಲ್ಲ ಅದು, ಊಟಕ್ಕಿಲ್ಲ. ಅದನ್ನು ಹಾಸಿಗೆ ಪಕ್ಕದಲ್ಲಿ ಇಟ್ಟಿದ್ರು. ನನಗೆ ಕೇಳಿದೆ ನಮ್ಮ ಅಪ್ಪ ಅವ್ರನ್ನ, ಇದೇನಣ್ಣ ಈ ಪ್ಲೇಟ್ ತಂದಿದ್ದಾರೆ ಅಂತ. ಅದು ಅವ್ರ ಆಸ್ಟ್ರೇಪ ಅಂತ. ಬೆಳಗ್ಗೆ ಆದರೆ ಅದನ್ನು ಕ್ಲೀನ್ ಮಾಡೋ ಕೆಲಸ ನಂದೆ. ಇಷ್ಟು ಸಿಗರೇಟ್ ಬಂದಿರೋದು ಬೂದಿ ಅದು ಆಸ್ಟ್ರೇ ಅಂತ, ಅದು ಹಿಡ್ಕೊಂಬಂದಿದ್ರು. ಒಂದು ತಟ್ಟೆ ತಂದುಬಿಟ್ಟವ್ರೆ. ತಟ್ಟೆ, ಹೌದು, ಇಷ್ಟು ದೊಡ್ಡ ತಟ್ಟೆ. ಅದು ಭಾಳ ದಿವಸ ನಮ್ಮ ಮನೇಲಿತ್ತದು. ಮಲಗೋದೆಲ್ಲ ಎಲ್ಲ ಪೀಟ್ ತೊಗೊಂಡವರು, ಇದು ಡ್ರಿಂಕ್ಸ್ ತೊಗೊಂಡು ಓದ್ತಾ ಕೂತಿರೋರು. ಆ್ಯಂಡ್ ಇನ್ನೊಂದೇನು ಅಂದರೆ ಬುಲ್ಬುಲ್ ತರಂಗ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಕೇಳಿರ್ಬೇಕು, ವಾದ್ಯ ಭಾಳ ಚೆನ್ನಾಗಿ ಟೈಪ್ರೈಟರ್ ಇದ್ದಾಗಿರುತ್ತೆ. ಬೇಜಾರಾದಾಗ ಒಂದೊಂದು ಸಾಯಂಕಾಲ ಕೂತ್ಕೊಂಡು ಅದನ್ನು ನುಡ್ಸೋರು. ಅವ್ರು ತೆಗ್ತದ್ದು ಭಾಳ ಚೆನ್ನಾಗಿ ನುಡ್ಸೋರು. ಇಷ್ಟ ಇದ್ದರೆ ಅವ್ರು ಯಾರನ್ನಾರು ಫ್ರೆಂಡ್ಸ್ ಬಂದಾಗ ಹಾಡು ಹೇಳಿ ಅಂದಾಗ ಹಾಡು ಹೇಳೋರು, ಯಾವ್ಯಾವುದೋ ಹಾಡುಗಳು ಹೇಳೋರು, ಇಂಗ್ಲೀಷ್ ಸಾಂಗ್ಸು ಅದು ಎಲ್ಲ ಹೇಳೋರು. ಇಷ್ಟೆಲ್ಲ ಮಾಡಿ ಅವರು ಮಂಚ ಬಿಟ್ಬಿಟ್ಟಿದ್ರಲ್ಲ ನನಗೆ. ಏನು ಮಾಡೋದು, ಅದಕ್ಕೆ ನೀನು ಮಲ್ಕೊ ಮಸ್ತಾನ್ ಇಲ್ಲಿ, ನಂಗೆ ರಾತ್ರಿ ಬೇಕಾಗತ್ತೆ ನೀನು. ಸರಿ ಅಂತ ನಾನು ಮಂಚದ ಮೇಲೆ ಮಲ್ಕೊಳ್ಳೋಕೆ. ನಾನು ಮಂಚದ ಮೇಲೆ ಮಲಗೋ ಅಭ್ಯಾಸವೇ ಇಲ್ಲ. ಅಭ್ಯಾಸ ಎಲ್ಲಿ ಬಂತು, ನಾವು ಬಡವರು ನೆಲದ ಮೇಲೆ ಮಲ್ಕೊಳ್ತಾ ಇದ್ದವರು. ಅವತ್ತಿನ ದಿವಸ ಫಸ್ಟ್ ನೈಟ್ ನಾನು ಮಾತಾಡ್ತಾ ಇರೋದು. ಮಂಚದ ಮೇಲೆ ಮಲಗಿದ್ದೀನಿ, ಇವರು ಎದ್ದು ಏನೋ ಮಾಡ್ಕೊಂಡು ಕೂತಿದ್ದಾರೆ ಓದ್ತಾ. ಮಧ್ಯರಾತ್ರಿ ಒಳಗೆ ನನಗೆ ನಿದ್ದೆಯಲ್ಲಿ ಬಿದ್ದುಬಿಟ್ಟಿದ್ದೀನಿ ಮಂಚದಿಂದ. ಯಾರು ಮಂಚ ಇದೆ ಆವಾಗಿನ ಕಾಲದ, ನೀವು ಮಕ್ಕಳು ಬಿದ್ದೋಗ್ತಾರೆ ನೋಡಿ, ಆ ಥರ ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ಇವರು ಬಂದು ನನ್ನ ಎಬ್ಬಿಸಿ ಕೂರಿಸಿ, ಯಾಕಪ್ಪ ಮಸ್ತಾನ್ ಬಿದ್ದೋಗ್ಬಿಟ್ಟೆ, ಏನೋ ಕನಸು ಬಿತ್ತು, ಎಲ್ಲಿದ್ದೀನಿ ಅಂತ ಎಲ್ಲ ಕೂತ್ಕೋ ಅಂತ ಮಂಚದ ಮೇಲೆ ಕೂರಿಸಿ ಪಕ್ಕದಲ್ಲಿ ಇವರು ಕೂತ್ಕೊಂಡು, ನಿದ್ದೆ ಬರಲಿಲ್ವ, ಏನೋ ಕನಸು ಬಿತ್ತು, ಹಾಡು ಹೇಳ್ತೀನಿ ಕಲ್ತ್ಕೋ. ಸರಿ, ಆವಾಗ ತಿಪ್ಪಾರಳ್ಳಿ ಬಲ್ದೂರ ಹಾಡು ಹೇಳ್ಕೊಂಡ್ರು ನನಗೆ ರಾತ್ರಿ ಮಿಡ್ನೈಟಲ್ಲಿ. ನಮ್ಮ ತಿಪ್ಪಾರಳ್ಳಿ ಬಲ್ಲು ದೂರ ಹೇಳ್ಬಿಟ್ಟು, ಚೆನ್ನಾಗಿದೆ ಬರೆದಿಟ್ಕೊ, ನಾಳೆ ಬೆಳಗ್ಗೆ ಗೊತ್ತಾಯ್ತಾ, ತಿರ್ಗಾ ಹೇಳ್ತೀನಿ, ಪುಸ್ತಕದಲ್ಲಿ ಬರೆದಿಟ್ಕೊ, ಇದನ್ನು ಅಭ್ಯಾಸ ಮಾಡ್ಕೊ, ಗೊತ್ತಾಯ್ತಾ, ಮರಿಬೇಡ. ಇನ್ನೂ 2-3 ಹಾಡಿದೆ. ನಾಳೆ ನೀನು ಸ್ಕೂಲಿಂದ ಬಂದ ಮೇಲೆ ಮಸ್ತಾನ್ ನನ್ನ ಹತ್ರ ಕೂತ್ಕೊ, ಯಾರೂ ಬರೋಲ್ಲ ನಾಳೆ, ಭಾನುವಾರ ಅಲ್ಲ ಶನಿವಾರ ಅಲ್ಲ, ಬಂದ ಮೇಲೆ ಕೂತ್ಕೊ, ಇನ್ನೂ 3 ಹಾಡು ಹೇಳ್ಕೊಡ್ತೀನಿ, ಅದನ್ನೂ ಬರ್ಕೊ. ಎಲ್ಲ ಬರ್ಸಿರು ನನ್ನ ಕೈಲಿ. ಕೋಳಿಕೆ ರಂಗ, ತಿಪ್ಪಾರಳ್ಳಿ ಬಲ್ದೂರ, ನೋಡಿವ್ರ ನಮ್ಮ ನಂಜಿನವ, ಆಮೇಲೆ ಇದು ಕಾಶಿಗೆ ಹೋದ ನಮ್ಮ ಬಾಬಾ, ಅಷ್ಟು ಭಾಳ ಬರೆದೆ. ಇವು 3ಕ್ಕೂ ಟ್ಯೂನ್ ಹಾಕಿದ್ರು. ಟ್ಯೂನ್ ಇದ್ದೇ ಇತ್ತು ಅದು, ಯಾಕೆಂದರೆ ಇಂಗ್ಲೀಷ್ ಟ್ಯೂನ್ ಇತ್ತು, ಇಂಗ್ಲೀಷ್ ಹಾಡೋದು, ಅದನ್ನೇ ಕನ್ನಡಕ್ಕೂ ಟ್ಯೂನ್ ಹಾಕ್ಕೊಂಡಿತ್ತು. ಕೋಳಿಕೆ ರಂಗಕ್ಕೂ ಇಂತಿತ್ತು, ಕಾನ್ಸ್ಟಂಟಿನೋಪಲ್ ಅಂತಿತ್ತು. ನೋಡಿವ್ರ ನಂಜಿನ ಮಗು ಒಂದಿತ್ತು, ಐ ಲವ್ ಎ ಲ್ಯಾಸಿ ಅಂತಿದೆ, ಅದನ್ನು ಹಾಡೋರು ಇವರು. ಅದೇ ಟ್ಯೂನು ನನಗೆ ಹಾಡಿರು. ಅವಷ್ಟು 3 ಕಲ್ತ್ಕೊಂಡೆ ನಾನು. ಕಾಶಿಗೆ ಹೋದ ನಂಬಾವ ಮಾತ್ರ ಇನ್ನೂ ಟ್ಯೂನ್ ಹಾಕಿರಲಿಲ್ಲ. ಅದು ದೇ ವೆಂಟ್ ಅನ್ ಎ ಸೀವ್ ಅಂತ ಒಂದು ಇಂಗ್ಲೀಷ್ ಪೊಯಮ್ ಅದು ಆ್ಯಕ್ಚುಲಿ ಹಾಡಲ್ಲ, ಆದ್ದರಿಂದ ಅದಕ್ಕೆ ಟ್ಯೂನ್ ಇರಲಿಲ್ಲ, ಅದಕ್ಕೆ ಟ್ಯೂನ್ ಹಾಕಿರಲಿಲ್ಲ. ಅದನ್ನು ಬರ್ಕೊಂಬಿಟ್ಟೆ ನಾನು. ಕಾಶಿಗೆ ಹೋದ ನಂಬಾವ ಕಮಲದ ದೋಣಿಲಿ, ರಾಶಿ ಗಂಗೆ ಥರ ಸೊಳ್ಳೆ ಪರದಲ್ಲಿ ಅಂತ ಅದನ್ನು ಬರ್ಕೊಂಡೆ. ಇದೆಲ್ಲ ಆಯಿತು. ಇದು ಕಲ್ತ್ಕೊಂಡ ಮೇಲೆ ಅವರು ದಿನ ಯಾವಾಗ ಪುರ್ಸೊತ್ತಾದಾಗ ಮಸ್ತಾನ್ ಬೈಲಿ ಹೇಳು ಅಂತ ಹೇಳೋದು. ನಾನು ಕಲ್ತ್ಕೊಂಡು ಹೇಳಿ, ನಮ್ಮ ಅಪ್ಪ ಅವರು ಇದನ್ನು ಹೇಳ್ತಾಯಿದ್ರು, ರೀಡಿಂಗ್ ಕೊಡೋ ಕಡೆ ಎಲ್ಲ ಹೇಳ್ತಾ ಇದ್ದಿದ್ದು, ನಾನು ಕೇಳಿಸ್ಕೊಂಡಿದ್ದೆ. ಬಟ್ ಇವ್ರ ಕೈಲೇ ಹೇಳಿಸ್ಕೊಂಡಲ್ಲ, ಇವರು ನನಗೆ ಗುರುಗಳಾಗ್ಬಿಟ್ರು.
ಆಮೇಲೆ ಎಲ್ಲ ಕಂಪ್ಲೀಟ್ ಮೇಲೆ ಆಗ ಹಾಡ್ತಾಯಿದ್ದೆ, ಕಂಠ ಇತ್ತು, ಹಾಡ್ತಾಯಿದ್ದೆ. ಇಲ್ಲ ನಾನು ಆಮೇಲೆ ನಾನು ಹೈಸ್ಕೂಲು ಕಾಲೇಜು ಎಲ್ಲ ಬಂದ ಕಡೆನೂ ಈ ತಿಪ್ಪಾರಳ್ಳಿ ಬಲ್ದೂರ ಎಲ್ಲ ಹಾಡೋಕ್ಕೆ ಶುರು ಮಾಡಿ. ಅನಂತ ಸ್ವಾಮಿ ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ಅಲ್ಲಿ ನಾವು ಗಾಂಧಿ ಬಜಾರ್ನಲ್ಲಿ ಮಾಡಲ್ ಲಂಚ್ ಹೋಮ್ ಇದೆ, ಅಲ್ಲಿ ಮೇಲ್ಗಡೆ ನಾವೆಲ್ಲ ಸೇರ್ತಾಯಿದ್ವಿ. ನಿಸಾರ್ ಅಹಮದ್ದು, ನಾಣಿ, ನಾನು, ಸೀತಾರಾಮು, ಅನಂತ ಸ್ವಾಮಿ ಎಲ್ಲರೂ ಸೇರ್ತಾಯಿದ್ವಿ ಹಟ್ಟೆ ಹೊಡೆಯೋಕ್ಕೆ. ತಿಂಡಿ ತಿಂದ್ಬಿಟ್ಟು ಮಾಡಿ ಮೇಲೆ ಬಿಸಿಲು ಮೆತ್ತಾ ಇದೆ ಅಲ್ಲಿ. ಅನಂತ ಸ್ವಾಮಿ ಅವ್ರಿಗೆ ಈ ಹಾಡು ಭಾಳ ಇಷ್ಟ ಆಯಿತು. ನನಗೆ ಇದು ಸ್ಕ್ರಿಪ್ಟ್ ಕೊಡಿ ಜಯರಾಮ್, ನಾನು ಮಾಡಬೇಕು ಅಂತ. ಅವ್ರು ತೊಗೊಂಡೋದ್ರು. ಅವ್ರು ತಿಪ್ಪರಳ್ಳಿ ಬಲ್ದೂರನ ತೊಗೊಂಡೋದ್ರು, ಕೋಳಿಕೆರಂಗನೂ ತೊಗೊಂಡೋದ್ರು. ಬಟ್ ಅವ್ರು ಹೇಳಿರು ನಾನು ಕೋಳಿಕೆರಂಗ ಬೇರೆ ರೀತಿ ಮಾಡ್ತೀನಿ ಅಂತ. ಮಾಡಿ ಅದಕ್ಕೇನಂತ ನಿಮ್ಮ ಖುಷಿ ಅದು, ನಮಗೇನಂತೆ ನಾನು ಆಡೋದು ಈ ರೀತಿ ಆಡೋದು ಅಂತ ಹೇಳಿ ತೋರಿಸಿದೆ. ಬಟ್ ಆಮೇಲೆ ಇದು ಯಾಕೆ ಬಂತು ಈ ಪಾಯಿಂಟು ತಿಪ್ಪರಳ್ಳಿ ಬಲ್ದೂರದು, ಕೈಲಾಸಂ ಅವರು ಇಂಗ್ಲೆಂಡ್ನಲ್ಲಿದ್ದಾಗ ಅವರು ಎಲ್ಲ ಥಿಯೇಟರ್ಸ್ಗೆ ಹೋಗೋರು. ಅಲ್ಲಿಂದನೇ ಅವ್ರಿಗೆ ನಾಟಕದ ಪ್ರವೃತ್ತಿ ಶುರುವಾಗಿದ್ದು. ಎಲ್ಲ ಥಿಯೇಟರ್ಸ್ಗೆ ಹೋಗೋರು, ಒಳ್ಳೊಳ್ಳೆ ಥಿಯೇಟರ್ ಡ್ರಾಮಾಗಳು, ಶೇಕ್ಸ್ಪಿಯರ್ ಡ್ರಾಮಾ ಅದು ಇದು ಎಲ್ಲ ಹೋಗೋರು. ಒಂದು ಥಿಯೇಟ್ರಲ್ಲಿ ಹೋದಾಗ ಒಂದು ಪ್ರೋಗ್ರಾಮ್ ಆಗ್ತಾಯಿತ್ತು. ಅವನೊಬ್ಬ ಹಾಡು ಹೇಳೋನು. ಅವನು ಹಾಡು ಹೇಳಿದರೆ ಅವನು ಹೇಳೋನು, ನೀವು ಯಾರನ್ನಾರು ಇದೇ ಹಾಡು ಹೇಳಿದರೆ ಐ ವಿಲ್ ಗಿವ್ ಯು £1 ನೋಟ್. ಒಂದು ಕಾಂಪಿಟೇಷನ್ ಥರ. ವೆರಿ ಗುಡ್ ಸಿಂಗರ್ ಅವನು. ಆವಾಗ ಅವನು ಈ ಹಾಡು ಹೇಳ್ದ, ಯಾವುದು, ಇಟ್ಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರೇರಿ, ಇಟ್ಸ್ ಎ ಲಾಂಗ್ ವೇ ಟು ಗೋ, ಇಟ್ಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರೇರಿ, ಬಟ್ ಮೈ ಲವ್ ಲಿವ್ಸ್ ಅಪ್ ದೇರ್ ಅಂತ ಹಾಡ್ದ. ಎನಿಬಡಿ ಫ್ರಮ್ ದಿ ಆಡಿಟೋರಿಯಂ ಅಂತ ಹೇಳ್ಬಿಟ್ಟು £1 ನೋಟ್ ತೋರಿಸ್ಬಿಟ್ಟು ಐ ವಿಲ್ ಗಿವ್ ನಿಮ್ ದಿ ನೋಟ್ ಇಫ್ ಹಿ ಸಿಂಗ್ಸ್ ಬೆಟರ್ ದ್ಯಾನ್ ಮೀ ಆರ್ ಸಮಥಿಂಗ್. ಕೈಲಾಸಂ ಇದ್ದರು. ಕೈಲಾಸಂ ಎದ್ದೋದ್ರು ಸ್ಟೇಜ್ಗೆ ಹೋಗ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಸಿಂಗ್ ಅನ್. ಓಕೆ. ತಿಪ್ಪಾರಳ್ಳಿ ಬಲು ದೂರ, ನಡಿಯಾಕೆ ಬಲು ದೂರ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆರಲ್ಲವಳು ನಮ್ಮ ಬಸ್ವಿ, ಇಟ್ಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರೇರಿ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಇಟ್ಸ್ ಎ ಲಾಂಗ್ ವೇ ಟು ಗೋ, ನಡಿಯಾಕೆ ಬಲು ದೂರ, ಇಟ್ಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರೇರಿ, ನಮ್ಮ ತಿಪ್ಪಾರಳ್ಳಿ ಬಲು ದೂರ. ಇದಕ್ಕೆ ಸರಿಯಾಗಿ ಹೇಳಿದ್ರು. ಅವ್ನಿಗೆ ಅರ್ಥವಾಗಲಿಲ್ಲ, ಇದೇನು ಕನ್ನಡ, ಯಾವುದು ಲ್ಯಾಂಗ್ವೇಜ್ ಗೊತ್ತಿಲ್ಲ. ವಾಟ್ ಯು ಆರ್ ಸಿಂಗಿಂಗ್, ಇಟ್ ಈಸ್ ಅವರ್ ಲ್ಯಾಂಗ್ವೇಜ್, ಈ ಕನ್ನಡ ಅಂತ ಹೇಳೋರು. ಅವ್ನು ಕೆನಡಾಗೆ ಅವನಿಗೆ ವ್ಯತ್ಯಾಸ ಗೊತ್ತಿರಲ್ಲ. ನೋ ಇಟ್ಸ್ ನಾಟ್ ಕೆನಡ, ನೋ ಇಟ್ ಈಸ್ ಕನ್ನಡ, ಇಟ್ ಈಸ್ ಅವರ್ ಲ್ಯಾಂಗ್ವೇಜ್, ಇಫ್ ಯು ವಾಂಟ್ ಐ ವಿಲ್ ಸ್ವಿಂಗ್ ಇನ್ ಯುವರ್ ಲ್ಯಾಂಗ್ವೇಜ್ ಅನ್ಸುತ್ತೆ. ಅದು ಪೂರ್ತಿ ಹಾಡು ಅವನು ಹೇಳ್ದ ಇಂಗ್ಲೀಷಲ್ಲಿ, ಇವ್ರು ಪೂರ್ತಿ ಹಾಡು ಆನ್ ಸ್ಟೇಜ್ ತಿಪ್ಪಾರಳ್ಳಿ ಬಲ್ದೂರ ಕಂಡು. ವಾವ್, ದಟ್ಸ್ ಎ ಗ್ರೇಟ್ ಸಾಂಗ್. ಆಮೇಲೆ ಬಂದಿದ್ದು ಬೆಂಗಳೂರಿಗೆ ಬಂದಮೇಲೆ ಕೋಳಿಕೆರಂಗ ಅವೆಲ್ಲ ಆಮೇಲೆ ಮಾಡಿದ್ದು. ಕೋಳಿಕೆರಂಗ ಬಂದು ಅದು ಕಾನ್ಸ್ಟೆಂಟಿನೋಪಲ್ ಅಂತ ಒಂದು ಹಾಡು, ಮಾರ್ಚಿಂಗ್ ಸಾಂಗು. ಅದನ್ನು ಇವರು ತಿರ್ಗಿ ಕೋಳಿಕೆರಂಗ ಮಾಡಿದ್ದು. ಕಾನ್ಸ್ಟೆಂಟಿನೋಪಲ್, CONSTANTINOPLE, CONSTANTINOPLE, use your pluck and try your luck and sing along with me, ಕಾನ್ಸ್ಟೆಂಟಿನೋಪಲ್. ಅದನ್ನು ಕನ್ನಡದಲ್ಲಿ ಕೋಳಿಕೆರಂಗ, ಕೋನುಳೀನು ಕೇನು ರಾನು ಸೊನ್ನೆಗ, ಕಕೊತ್ತೊಳಿ ಕಕೆತ್ವರ ಮತ್ತು ಸೊನ್ನೆಯೋನುಗ, ಇದನ್ನು ಹಾಡೋಕ್ಕೆ ಬರದೆ ಬಾಯ್ ಬಿಡೋನು ಬೆಪ್ಪು ನನ್ನ ಮಗ, ನಾನು ಕೋಳಿಕೆರಂಗ. ಅದು ಉದ್ದಕ್ಕೆ ಸಾಂಗ್ ಹೋಗುತ್ತೆ. ಅದು ಇಂಗ್ಲೀಷ್ ಸಾಂಗಿಗೆ ಅದಕ್ಕೆ ಲಿರಿಕ್ಗೆ ಅದು ಮಾಡಿರು. ಆಮೇಲೆ ನೋಡಿವ್ರು ನಮ್ಮ MG ನಾವು ಮಾಡಿರು. ಅದು ಇಂಗ್ಲೀಷ್ ಸಾಂಗ್ ನಂಗೆ ಗೊತ್ತಿಲ್ಲ, ಅದು ಮಾಡಿರು. ಅದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂದರೆ, ಇದನ್ನು ಒಂದು ದಿವಸ ನಾವು ಹೇಳಿದ್ನಲ್ಲ, ನಮ್ಮ ಹಿಸ್ಟ್ರಿಯಾನಿಕ್ ಕ್ಲಬ್ ರೂಮ್ ಅಂತಲೇ ಮಾಡ್ಕೊಂಬಿಟ್ಟಿದ್ವಿ ಹಾಲು. ಅಲ್ಲಿ ಕೂತಿದ್ದಾಗ ಮಳೆ ಬಂದುಬಿಟ್ಟಿತ್ತು. ನಾವೇನು ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ನಾವು ಹೆಚ್ಚನ್ನು ಬಂದಿರಲಿಲ್ಲ. ನಾವೆಲ್ಲ ಮಾತಾಡ್ತಾ ಕೂತಿದ್ದಾಗ ನಮ್ಮ ಫ್ರೆಂಡು ಶೇಖರು, ಜಯರಾಮ್ ತಿಪ್ಪಾರಳ್ಳಿ ಬಲ್ದೂರ ಹಾಡು. ನಾನು ಹೇಳಿದೆ ತಿಪ್ಪಾರಳ್ಳಿ ಬಲ್ದೂರ ಹಾಡು. ಅಶ್ವತ್ತು ಆವಾಗಿನ್ನೂ ಮೈಸೂರು ಮಲ್ಲಿಗೆಗೆ ಹಾಡು ಟ್ಯೂನ್ ಮಾಡ್ತಾಯಿದ್ರು ಅಷ್ಟೇ ಮನೆಯಲ್ಲಿ. ಪಬ್ಲಿಕ್ ಪರ್ಫಾರ್ಮೆನ್ಸ್ ಯಾವುದೂ ಶುರುವಾಗೇ ಇರಲಿಲ್ಲ, ಆರ್ಕೆಸ್ಟ್ರಾ ಏನಿಲ್ಲ, ಏನೂ ಇರಲಿಲ್ಲ. ನಾನು ಹೇಳಿದ ತಕ್ಷಣ ಈ ಹಾಡು ಕೇಳಿದ್ರು ಅಶ್ವತ್ತು ಹೆಂಗೆ ಎಕ್ಸೈಟ್ ಆಗಿಬಿಟ್ಟು, ಅವ್ನು ಭಾಳ ಬೇಗ ಎಕ್ಸೈಟ್ ಆಗಿಬಿಡೋರು ಅವರು. ಎಲ್ಲಿತ್ತು ಈ ಹಾಡು, ಎಲ್ಲಿತ್ತು, ಏನು ಜಯರಾಮ್ ನಂಗೆ ಹೇಳಲೇಬೇಡವ ಈ ಹಾಡು, ಓಹ್ ಬ್ಯೂಟಿಫುಲ್ ಅಂದಾಗ ಅವಾಗ ಕೋಳಿಕೆರಂಗನೂ ಹೇಳೆ, ನೋಡಿವ್ರ ನಮ್ಮ ಇಂಜಿನಿಯರ್ ಹೇಳಿದೆ. ಆಮೇಲೆ ಕಾಶಿಗೋದ ನಂಬವ ಹೇಳಿದೆ. ನಾನೊಂದು ಟ್ಯೂನ್ ಹಾಕ್ಕೊಂಡಿದ್ದೆ ಅದಕ್ಕೆ. ಅದೆಲ್ಲ ಹೇಳಿದ್ಮೇಲೆ ಅಯ್ಯೋಯ್ಯೋ ಇದನ್ನು ಬಿಡೋಕ್ಕಾಗಲ್ಲ, ಬನ್ನಿ ಅಂತ. ಅವತ್ತು ಇನ್ನೊಂದು ದಿವಸ ಅವ್ರ ಮನೇಲಿ ಕೂತ್ಕೊಂಡು
ಅವರು ಬೋಂಡ ಗಿಂಡ ಎಲ್ಲ ಮಾಡಿಸಿ ಕಾಫಿ ಮಾಡಿಸಿ ಅವರು ಅದೊಂದು ಮನೆಗೆ ಕರ್ಕೊಂಡು ಹೋದ್ರು ಪಾಪ ತಿಂಡಿ. ಚಂದ್ರ ಮೇಡಮ್ ಚಂದ್ರ ಮೇಡಮ್ ಅಲ್ಲ, ಅವಾಗ ಇನ್ನೂ ಮದುವೆ ಆಗಿರಲ್ಲ, ಭಾಳ ಬ್ಯಾಚುಲರ್ ಡೇಸು, ಭಾಳ ಇದರಲ್ಲಿ ಅವಾಗಿನ್ನೂ ಚಿಕ್ಕ ಇದು. ಆಮೇಲೆ ಅದನ್ನ ಹಾಡಿ ಇದನ್ನು ಅವರು ಟ್ಯೂನ್ ಮಾಡಿ ಒಂದು ಇದನ್ನು ಆರ್ಕೆಸ್ಟ್ರಾ ಮಾಡೋಣ ನಾವು, ಒಂದು ಚಿಕ್ಕ ಕಂಪನಿ ಅಂತ ಮಾಡಿ, ನಾನು ಅವರ ಭಾರ್ಗವಿಯರಣ್ಣ ಚಿಂತಾಮಣಿ ಅಂತ ತುಂಬ ಚೆನ್ನಾಗಿ ಹಾಡೋರು ಅವರು, ಈಸ್ ನೋ ಮೋರ್. ಆಮೇಲೆ ಅಶ್ವತ್ತು ಮೇನ್ ಸಿಂಗರ್ ಅಶ್ವತ್ತು, ಆಮೇಲೆ ಇವರು ಶ್ರೀನಾಥ್, ಸಿಂಹ, ಎಲ್ಲರೂ ಸೇರಿಕೊಂಡು ನನ್ನ ಫ್ರೆಂಡ್ ಒಬ್ಬ ನನ್ನ ಕ್ಲಾಸ್ಮೇಟು ಅಕಾರ್ಡಿಯನ್ ಅಂತ ಇನ್ಸ್ಟ್ರೂಮೆಂಟ್ ನುಡ್ಸೋದು ತುಂಬ ಚೆನ್ನಾಗಿ ನುಡ್ಸೋದು, ಅವನ್ನ ಹಾಕ್ಕೊಂಡು ತಬಲಕ್ಕೆ ಒಬ್ಬರು ಗೋವಿಂದ್ ಅಂತಲೇ ನಾನು ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ, ಅವ್ರನ್ನ ಹಾಕ್ಕೊಂಡು ತುಂಬ ಒಳ್ಳೆ ಇದು ಅವ್ರನ್ನ ಹಾಕ್ಕೊಂಡು ಒಂದು ಇದು 25 ಮಿನಿಟ್ಸ್ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಯಾರು ಕರೆದ್ರೂ ಒಂದು 25 ಮಿನಿಟ್ಸ್ ಈ ಕಾಲೇಜಲ್ಲಿ ಇದರಲ್ಲಿ ಕರ್ಟನ್ ರೈಸರ್ ಥರ ಆಗಿ 25 ಮಿನಿಟ್ಸ್ ಪ್ರೋಗ್ರಾಮ್ ಕೊಡ್ತಾಯಿದ್ವಿ. ಆ 25 ಮಿನಿಟ್ಸ್ ಪ್ರೋಗ್ರಾಮ್ಗೆ 25 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ವಿ. ಗೊತ್ತಾಯ್ತಾ? ಈ ಥರ 25 ಪ್ರೋಗ್ರಾಮ್ಸ್ ಮಾಡಿದ್ವಿ. ಅಲ್ಲೇ ಪಬ್ಲಿಕ್ ಇದಕ್ಕೆ ಕನ್ಸರ್ಟ್ ಕೊಡೋಕ್ಕೆ ಶುರು ಮಾಡಿದ್ದು ಅಶ್ವತ್ತು ಗ್ರೂಪ್ ಸಿಂಗಿಂಗಲ್ಲಿ ಹೇಳ್ಕೊಂಡು ಮಾಡಿದ್ದು. ಫಸ್ಟು ಕೈಲಾಸಂ ಸಾಂಗಿಂದ ಶುರು ಮಾಡಿದ್ದು ಓನಾಮ. ಗೊತ್ತಾಯ್ತಾ? ಇದು ಎಲ್ಲೂ ಅಶ್ವತ್ ಹೇಳ್ದೆ ಇದ್ದಿದ್ದು ನಾನು ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದೆ ಕೈಲಾಸಂ ಹಾಡುಗಳಿಂದ ಮಾಡಿ ಅಶ್ವತ್. ಇದಾದಮೇಲೆ ಏನಾಯಿತು, ದೂರದರ್ಶನಲ್ಲಿ ಮೋಹನ್ ರಾಮ್ ಅಂತ ಆವಾಗ ಇದಾಗಿದ್ದರು ಚೀಫು, ನನಗೆ ತುಂಬ ಬೇಕಾದವರು, ನಮ್ಮ ನಾಟಕಗಳಿಗೆಲ್ಲ ಬರೋರು, ಯಂಗ್ಸ್ಟರ್ ಕೋರ್ಸ್. ಅವರು ಇದು ಹಾಡು ಕೇಳಿ ಭಾಳ ಚೆನ್ನಾಗಿದೆ, ಇದು ದೂರದರ್ಶನಲ್ಲಿ ಇದನ್ನು ಪ್ಲೇ ಮಾಡೋಣ ಅಂತ. ಆ ದೂರದರ್ಶನ ಎಲ್ಲಿತ್ತು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಆವಾಗ ವಿಶ್ವೇಶ್ವರಯ್ಯ ಟವರ್ಸ್ ನೋಡಿರ್ಬೋದು, ಪಬ್ಲಿಕ್ ಕಾಫಿ ಬೋರ್ಡ್ ಎದುರುಗಡೆ ಅಲ್ಲಿ ಮೇಲ್ಗಡೆ ಒಂದು ಸಮಸ್ಯೆ ಸ್ಮಾಲ್ ರೂಮ್, ಒಂದು ಸ್ಟುಡಿಯೋ, ಇನ್ನೊಂದು ರೆಕಾರ್ಡಿಂಗ್ ಕೂತ್ಕೊಂಡಿರು, ಅಲ್ಲಿ ಮಾಡಿರು. ಆವಾಗ ಅಶ್ವತ್ತು, ನಾನು, ಸಿಂಹ, ಶ್ರೀನಾಥ್ ಎಲ್ಲ ಈ ಗ್ರೂಪು ಕಂಪ್ಲೀಟಾಗಿ. ಆಮೇಲೆ ಇದು 25 ನಿಮಿಷಕ್ಕೆ ನಿಂತು ಹೋಗ್ತಾಯಿತ್ತು. ಅವ್ರದ್ದು ವಾಂಟೆಡ್ ಫಾರ್ 45 ಮಿನಿಟ್ಸ್. ಅದಕ್ಕೇನು ಮಾಡಿದ್ವಿ, ನಮ್ಮ ಕಂಪ್ನಿ ಹಾಡುಗಳು ನಮ್ಮ ಅಶ್ವತ್ ಚೆನ್ನಾಗಿ ಹಾಡ್ತಾಯಿದ್ರು. ನಾವು ಸ್ಟೇಜ್ ಮೇಲೂ ಹಾಡ್ತಾಯಿದ್ವಿ. ಅಶ್ವತ್ ವಾಸ್ ದಿ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ದಟ್. ಆವಾಗ ಅದನ್ನೆಲ್ಲ ಅಶ್ವತ್ತು ಹಾಡಿ, ನಾಗರಾಜ್ ಅಂತ ನಮ್ಮ ITNಲ್ಲಿದ್ದರು, ತುಂಬ ಸೊಗಸಾದ ಸಂಗೀತ ವಿದ್ವಾನ್ ಅವರು, ಈ ವಿಶಾಲಿ ಎಂಜಿನಿಯರ್ ಆಗಿದ್ದರು. ಅವ್ರ ಕೈಲಿ ಅದನ್ನೆಲ್ಲ ಹಾಡಿಸಿ ನಮ್ಮ ಕಂಪ್ನಿ ಹಾಡು, ಅದು ಗ್ರೂಪ್ ಸಿಂಗಿಂಗೆ ಎಲ್ಲ ಸೇರಿಕೊಂಡು ಹಾಡಿ ಅದನ್ನು ದೂರದರ್ಶನಲ್ಲಿ ಟೆಲಿಕಾಸ್ಟ್ ಆಯಿತು. ಅದಾದ ಮೇಲೆ ನಮ್ಮ ಕಪ್ಪಣ್ಣ ಅವರೆಲ್ಲ ಸೇರಿಕೊಂಡು, ಶ್ರೀನಿವಾಸ್ ಕಪ್ಪಣ್ಣ ಅವರು ಎಲ್ಲ ಸೇರಿಕೊಂಡು ನಮ್ಮ ಫ್ರೆಂಡ್ಸು, ಇಲ್ಲ ಇದು ಕ್ಯಾಸೆಟ್ಟು ಮಾಡಿಬಿಡೋಣ ಇದನ್ನ ಅಂತ ಯೋಚನೆ ಮಾಡಿದರು. ಸರಿ ಆಗಲಿ ಅಂದಿದ್ದಕ್ಕೆ ಕ್ಯಾಸೆಟ್ಗೆ ಪ್ರಭಾತ್ ಶಿಶ್ವಾರ್ ಸ್ಟುಡಿಯೋ ಇದೆ, ಅಲ್ಲಿ ಮಾಡೋದು ಅಂತಾಯಿತು. ಅದಕ್ಕೆ ಇಂಟ್ರೊಡಕ್ಷನ್ಗಳು ಬೇಕು. ಒಂದರಲ್ಲಿ ಪರ್ವತವಾಣಿಯವರು ಇಂಟ್ರೊಡಕ್ಷನ್ ಕೊಟ್ಟರು. ಫಸ್ಟ್ ಇಂಟ್ರೊಡಕ್ಷನ್ ಅಂತಂದರೆ ಮೇಯ್ನಾಗಿ 2 ಇದಕ್ಕೂ ಕೈಲಾಸಂ ಹಾಡುಗಳಿಗೆ ಮುಂಚೆ ರಾಜ್ಕುಮಾರ್ ಅವರು ಮಾತಾಡಿದ್ದಾರೆ. ರಾಜ್ಕುಮಾರ್ ರೆಕಾರ್ಡ್ ಆಗಿದೆ ಕ್ಯಾಸೆಟ್ಟು. ಆಮೇಲೆ ರಾಜ್ಕುಮಾರ್ ಮಾತಾಡಿದ ಮೇಲೆ ಪರ್ವತವಾಣಿಯವರು ಮಾತಾಡಿದ್ದಾರೆ ಕೈಲಾಸಂ ಹಾಡುಗಳು, ನಾಣಿಯವರು ಮಾತಾಡಿದ್ದಾರೆ ನಮ್ಮ ಕಂಪ್ನಿ ಹಾಡುಗಳಿಗೆ. ಅದಷ್ಟು ಮಾಡಿ ಕ್ಯಾಸೆಟ್ ಮಾಡಿದರು, ಕ್ಯಾಸೆಟ್ ರಿಲೀಸ್ ಮಾಡಿದರು. ಇಟ್ ವೆಂಟ್ ಆನ್ ಸೂಪರ್. ಇದು ನನಗೆ ಕ್ಯಾಸೆಟ್ ಸಿಗಲಿಲ್ಲ, ಅಷ್ಟು ಪಾಪ್ಯುಲರ್ ಆಗೋಯಿತು. ಸೂಪರ್ ಆಡಿಯೋ ಕ್ಯಾಸೆಟ್ ಅದೆಲ್ಲ ಇತ್ತು, ಏನಾಯಿತೋ ಗೊತ್ತಿಲ್ಲ. ಈಗ ಎಲ್ಲ ಆಡಿಯೋ ಕ್ಯಾಸೆಟ್ ಯಾರು ಕೇಳ್ತಾರೆ ಈಗ, ಅದು ಕ್ಯಾಸೆಟ್. ಬಟ್ ಅದು ರಿಲೀಸ್ ಆಗಿದ್ದು ಎಲ್ಲಿ, ಅದು ಇಂಪಾರ್ಟೆಂಟು. ಬ್ಯಾಂಗ್ಳೂರು ಯೂನಿವರ್ಸಿಟಿ ಇನಾಗ್ರೇಷನ್ ಆಯಿತು ಲಾಲ್ಬಾಗ್ನಲ್ಲಿ. ಇದರಲ್ಲಿ ದೊಡ್ಡ ಫಂಕ್ಷನ್ ಅದು, ನಮ್ಮ ನರಸಿಂಹಯ್ಯನವರು ವೈಸ್ ಚಾನ್ಸಲರು. ಅಲ್ಲಿ ಇನಾಗ್ರೇಷನ್ ಆದಾಗ ನರಸಿಂಹಯ್ಯನವರು ಅರೇಂಜ್ ಮಾಡಿದರು, ಈ ಕ್ಯಾಸೆಟ್ ಅಲ್ಲಿ ರಿಲೀಸ್ ಮಾಡ್ರಪ್ಪ ನೀವು ಅಂತ. ನಮ್ಮ ನರಸಿಂಹಯ್ಯನವರಿಗೆ ನಮ್ಮನ್ನೇ ಹೇಳಿನಲ್ಲ, ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಾಯಿದ್ರು. ಇವನ್ ವಾಸ್ ನಾಟ್ ಮ್ಯಾರಿಡ್, ಯು ಡಿಡ್ಂಟ್ ಹ್ಯಾವ್ ಎ ಫ್ಯಾಮಿಲಿ ಆ್ಯಸ್ ಸಚ್. ಅಲ್ಲಿ ಕರ್ಕೊಂಡು ಅದನ್ನು ಯಾರ ಕೈಲಿ ಮಾಡಿಸೋದು ಇನಾಗ್ರೇಷನ್ನು, ಅದು ಈ ಕ್ಯಾಸೆಟ್ ರಿಲೀಸು ಡಾಕ್ಟರ್ ರಾಜ್ಕುಮಾರ್, ನರಸಿಂಹಯ್ಯನವರು ಡಾಕ್ಟರ್ ರಾಜ್ಕುಮಾರ್ ಕರೆಸಿ ದೊಡ್ಡ ಫಂಕ್ಷನ್ ಲಾಲ್ಬಾಗಲ್ಲಿ ಸುಮಾರು ಒಂದು 5,000 ಜನ ಸೇರಿದ್ರು ಆ ಫಂಕ್ಷನ್ಗೆ. ಈ ಕ್ಯಾಸೆಟ್ ರಿಲೀಸ್ ಮಾಡಿ. ಏನು ಕ್ಯಾಸೆಟ್ ಹೆಸರು? ಅದೇ ಹೇಳಿದ್ನಲ್ಲ, ಕೈಲಾಸಂ ಸಾಂಗ್ಸ್ ಅಂತಾನೆ ಇದೆ. ಈ ಯೂಟ್ಯೂಬಲ್ಲಿ ಇರಬೇಕು, ಯೂಟ್ಯೂಬಲ್ಲಿ ಇರಬೇಕು, ಗೊತ್ತಿಲ್ಲ, ಇರಬೇಕು, ಯೂಟ್ಯೂಬಲ್ಲಿ ಇರಬೇಕು. ತುಂಬ ಚೆನ್ನಾಗಿ ಅಶ್ವತ್ತು ಹಾಡಿರೋದು. ನಾವು ಗ್ರೂಪ್ ಸಿಂಗಿಂಗು ಕ್ಯಾಸೆಟ್ ಮಾಡಿ ರಿಲೀಸ್ ಮಾಡಿದ್ವಿ. ಇಲ್ಲಿ ತನಕ ಅದು ಕೈಲಾಸಂದು ಇದು ನಾವು ಕೈಲಾಸಮಿಗೆ ಮಾಡಿದ್ದು.
ಆಮೇಲೆ ಕೈಲಾಸಂ ನಾಟಕಗಳು ಮಾಡೋದು ಅದು ಕಂಟಿನ್ಯೂ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.